ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ಆ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಮೊದಲನೆಯದಾಗಿ ಇಂದು ಸೃಷ್ಟಿಯ ಕತೆ, ಗುಪ್ತ ಸಿದ್ಧಾಂತ, ವಿಜ್ಞಾನ ಮತ್ತು ಧರ್ಮ ಗ್ರಂಥಗಳ ಒಂದು ಹಿನ್ನೆಲೆಯಲ್ಲಿ ಎನ್ನುವಂತಹ ಶೀರ್ಷಿಕೆಗೆ ಸಂಬಂಧಿಸಿದಂತೆ ಯಾವ ಒಂದು ಸರಣಿ ಉಪನ್ಯಾಸವನ್ನು ಮಾಡ್ತಿದ್ದೀನೋ ಆ ಸರಣಿ ಉಪನ್ಯಾಸದ ಒಂದು ಕಂತನ್ನು ಇಂದು ನಾನು ನಿಮ್ಮೊಡನೆ ಹಂಚಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಆಹ್ವಾನವನ್ನು ನೀಡಿ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಬೆಂಗಳೂರು ಸಿಟಿ ಥಿಯೋಸಾಫಿಕಲ್ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ, ನೆರೆದ ಶ್ರೋತೃವರ್ಗಕ್ಕೂ ನನ್ನ ನಮನಗಳನ್ನು ಅರ್ಪಿಸುತ್ತಾ ಈ ಒಂದು ಉಪನ್ಯಾಸವನ್ನು ಪ್ರಾರಂಭ ಮಾಡ್ತೇನೆ. ಹಿಂದಿನ ಒಂದು ತರಗತಿಯಲ್ಲಿ ಕಳೆದ ತಿಂಗಳು ಸೃಷ್ಟಿಗೆ ಸಂಬಂಧಿಸಿದಂತೆ ಗುಪ್ತ ಸಿದ್ಧಾಂತದ 3 ಪ್ರತಿಪಾದನೆಗಳ ಬಗ್ಗೆ ಹಲವು ವಿಷಯಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಪ್ರಾರಂಭಿಸಿದ್ದೆ. ಆ 3 ಪ್ರತಿಪಾದನೆಗಳಲ್ಲಿ ಮೊದಲನೆಯ ಪ್ರತಿಪಾದನೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಿದ್ದೆ. ಇಂದು 2 ಮತ್ತು 3ನೆಯ ಪ್ರತಿಪಾದನೆಗಳನ್ನು ಸ್ವಲ್ಪ ಆಳವಾಗಿ ಅರ್ಥೈಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ. ಇರಲಿ, 2 ಮತ್ತು 3ನೆಯ ಪ್ರತಿಪಾದನೆಗೆ ಹಿನ್ನೆಲೆಯಾಗಿ ಮೊದಲನೆಯ ಪ್ರತಿಪಾದನೆ ಇದೆ. ಅದನ್ನು ಕಳೆದ ತರಗತಿಯಲ್ಲಿ ಮಾಡಿದ್ದರೂ ಒಮ್ಮೆ ಸಂಕ್ಷಿಪ್ತವಾಗಿ ಮೊದಲನೇ ಪ್ರತಿಪಾದನೆ ಏನು, ಆ ವಿಚಾರ ಏನು ಅನ್ನೋದನ್ನು ಅರ್ಥೈಸಿಕೊಂಡು ನಂತರ 2 ಮತ್ತು 3ನೆಯ ಪ್ರತಿಪಾದನೆಯನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಗುಪ್ತ ಸಿದ್ಧಾಂತ ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು ಬರೆದಂತಹ ಮೇರು ಕೃತಿ, ದಟ್ ಈಸ್ ಕಾಲ್ಡ್ ಮ್ಯಾಗ್ನಮ್ ಆಪಸ್ ಆಫ್ ಮ್ಯಾಡಮ್ ಬ್ಲಾವೆಟ್ಸ್ಕಿ. ಅದು ಪ್ರಕಟವಾದಾಗ ಒಂದು ಮಹಾನ್ ಸಂಚಲನವನ್ನೇ ಉಂಟು ಮಾಡಿತು ಜಗತ್ತಿನ ಒಂದು ವಿಚಾರಧಾರೆಯ ಮೇಲೆ. ವಿಶ್ವ ಸೃಷ್ಟಿ ಮತ್ತು ಮನುಷ್ಯನ ಸೃಷ್ಟಿಗೆ ಸಂಬಂಧಿಸಿದಂತೆ ಆಳವಾದ, ಗಹನವಾದ, ಗಂಭೀರವಾದ ಮತ್ತು ಬಹಳ ರಹಸ್ಯಯುತವಾದ ವಿಷಯಗಳನ್ನು ಜಗತ್ತಿಗೆ ಪ್ರಕಟಪಡಿಸಿತು. ಆ ಗ್ರಂಥ ಬರೀಲಿಕ್ಕೆ ಅವರು ಬಹಳ ಶ್ರಮ ವಹಿಸಿದ್ರು. ಅವರ ಗುರುಗಳಾದ ಮೌರ್ಯ ಋಷಿಗಳ ಆದೇಶದ ಮೇಲೆ ಆ ಗ್ರಂಥವನ್ನು ಅವರು ಬರೆಯಲು ಸಾಧ್ಯವಾಯಿತು. ಆ ಗ್ರಂಥ ಬರೆಯೋ ಹಂತದಲ್ಲಿ ಅವರಿಗೆ ನೆರವು ಎಲ್ಲಿಂದ ಬಂತು, ಹೇಗೆ ಬರೆದರೋ, ಅದಕ್ಕೆ ಮೂಲವೇನೋ, ಅದನ್ನೆಲ್ಲ ನಾನು ಹಿಂದೆ ನನ್ನ 1-2 ತರಗತಿಗಳಲ್ಲಿ ನಿಮ್ಮೊಡನೆ ಆ ವಿಚಾರಧಾರೆಯನ್ನು ಹಂಚಿಕೊಂಡಿದ್ದೆ. ಈಗ ಆ ಗ್ರಂಥದ ಪೀಠಿಕೆಯಲ್ಲಿ, ಪೀಠಿಕೆ ಅಂತ ಅಂದರೆ ಮುನ್ನುಡಿ, ಯಾವುದೇ ಗ್ರಂಥವನ್ನು ಓದಲಿಕ್ಕೆ ಮೊದಲು ಮುನ್ನುಡಿಯನ್ನು ನಾವು ಓದ್ತೀವಿ. ಮುನ್ನುಡಿ ಓದಿದರೆ ಆ ಗ್ರಂಥದ ಒಂದು ಸಂಕ್ಷಿಪ್ತ ಪರಿಚಯ ನಮಗೆ ಸಿಕ್ಕುತ್ತೆ. ಯಾವ ವಿಚಾರವನ್ನು ಈ ಗ್ರಂಥ ನಮ್ಮ ಮುಂದೆ ಪ್ರಕಟಪಡಿಸ್ತಿದೆ, ಆ ವಿಚಾರದ ಒಂದು ಮಹತ್ವವೇನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು. ಎವ್ರಿ ಬುಕ್ ವಿಲ್ ಹ್ಯಾವ್ ಎನ್ ಇಂಟ್ರಡಕ್ಷನ್ and the introduction will be introducing the content of the book in a precise manner to us. Precise manner.
ಸಂಕ್ಷಿಪ್ತವಾಗಿ ತಿಳಿಸುತ್ತೆ. ಊಟಕ್ಕೆ ಮೊದಲು ಉಪ್ಪಿನಕಾಯಿ, ಹಾಗೆ ಪಾಠಕ್ಕೆ ಮೊದಲು ಪೀಠಿಕೆ, ಪುಸ್ತಕಕ್ಕೆ ಮೊದಲು ಒಂದು ಮುನ್ನುಡಿ ಅಂತ. ಇದಕ್ಕೂ ಒಂದು ಮುನ್ನುಡಿ ಇದೆ. ಗುಪ್ತ ಸಿದ್ಧಾಂತ ಗ್ರಂಥಕ್ಕೆ ಮ್ಯಾಡಮ್ ಬ್ಲಾವೆಟ್ಸ್ಕಿಯವರೇ ಬರೆದ ಮುನ್ನುಡಿ. ಆ ಮುನ್ನುಡಿಯಲ್ಲಿ ಆ ಗ್ರಂಥದ ಸಂಕ್ಷಿಪ್ತ ಪರಿಚಯವನ್ನು ನೀಡ್ತಾ ಅವರು ನಮಗೆ 3 ಪ್ರತಿಪಾದನೆಗಳನ್ನು ತಿಳಿಸ್ತಾರೆ. ಈ 3 ಪ್ರತಿಪಾದನೆಗಳನ್ನು ನಾವು ಆಳವಾಗಿ ಅರ್ಥೈಸಿಕೊಂಡ್ರೆ ಗುಪ್ತ ಸಿದ್ಧಾಂತ ಗ್ರಂಥದ ಎಲ್ಲ ವಿಷಯ ವಿಚಾರಧಾರೆಯು ಅದನ್ನು ಆಧಾರಿತವಾಗಿದೆ. ಆ 3 ಪ್ರತಿಪಾದನೆಗಳ ಆಧಾರದ ಮೇಲೆ ಎಂಟೈರ್ ಬುಕ್ನ ಕಂಟೆಂಟ್ ಇದೆ. ಹಾಗಾಗಿ ಈ 3 ಪ್ರತಿಪಾದನೆಗಳನ್ನು ವಿವರವಾಗಿ ತಿಳ್ಕೊಳ್ಬೇಕಾದದ್ದು ಬಹಳ ಮುಖ್ಯ. ಗುಪ್ತ ಸಿದ್ಧಾಂತದ ಗ್ರಂಥವನ್ನು ಮುಂದೆ ಓದಿ ಅರ್ಥ ಮಾಡಿಕೊಳ್ಳಿಕ್ಕೆ. ಆ 3 ಪ್ರತಿಪಾದನೆಗಳಲ್ಲಿ ಮೊದಲನೆಯ ಪ್ರತಿಪಾದನೆ ಏನು ಹೇಳುತ್ತೆ ಅಂದರೆ, ಒಂದು ಸರ್ವವ್ಯಾಪಿಯು, ಅನಂತವೂ ಅಪರಿಮಿತವೂ ಮತ್ತು ಬದಲಾವಣೆಯಾಗದ ಒಂದು ತತ್ವವಿದೆ. ಆ ತತ್ವದ ಬಗ್ಗೆ ಯಾವುದೇ ಊಹಾಪೋಹವು ಅಸಾಧ್ಯ, ಏಕೆಂದರೆ ಅದು ಮನುಷ್ಯನ ಕಲ್ಪನಾ ಶಕ್ತಿಗೆ ಅತೀತವಾದದ್ದು ಮತ್ತು ಮನುಷ್ಯನು ಯಾವುದೇ ರೀತಿ ಅದನ್ನು ಅಭಿವ್ಯಕ್ತಪಡಿಸಿದರೂ ಅದು ಆ ತತ್ವವನ್ನು ಕುಬ್ಜವಾಗಿಸುತ್ತದೆ. ಅದು ಮನುಷ್ಯನ ಆಲೋಚನಾ ಶ್ರೇಣಿಗಾಗಲಿ ಅಥವಾ ಹಂತಕ್ಕಾಗಲಿ ಅತೀತವಾಗಿದೆ. ಬಹಳ ಸುಂದರವಾದ ಗಹನವಾದ ಒಂದು ವಿಷಯ. ಈ ಪ್ರತಿಪಾದನೆ ಏನು ಹೇಳ್ತಾ ಇದೆ ಅಂದರೆ, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಸರ್ವವೂ ಒಂದು ಮಹಾನ್ ತತ್ವದ ಅಧೀನದಲ್ಲಿದೆ. ಅದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಸರ್ವವ್ಯಾಪಿಯಾಗಿ ಹರಡಿಕೊಂಡಿದೆ. ಆ ತತ್ವ ಉಪನಿಷತ್ತುಗಳಲ್ಲಿ ನಾವು ಪರಬ್ರಹ್ಮನ್ ಅಂತ ಹೇಳ್ತೀವಲ್ಲ, ಅದೇ ತತ್ವ. ಸೃಷ್ಟಿಗೆ ಆದಿಯಲ್ಲಿ, ಸೃಷ್ಟಿ ಪೂರ್ವದಲ್ಲಿ ಯಾವ ಏಕತತ್ವವು ಈ ಬ್ರಹ್ಮಾಂಡದಲ್ಲಿತ್ತೋ ಆ ತತ್ವವನ್ನು ಉಪನಿಷತ್ತುಗಳು ಪರಬ್ರಹ್ಮನ್, ವೇದಗಳು ಅವ್ಯಕ್ತ ಅಂತ ಕರೆದುವೋ ಆ ತತ್ವವನ್ನು ಕುರಿತು ಈ ಪ್ರತಿಪಾದನೆ ಕೆಲವು ವಿಚಾರಗಳನ್ನು ತಿಳಿಸ್ತಾ ಇದೆ. ಒಂದು ಸರ್ವವ್ಯಾಪಿ ತತ್ವ ಇದೆ. ಭಗವಂತ ಎಲ್ಲಿದ್ದಾನೆ? ಎಲ್ಲೆಲ್ಲೂ ಇದ್ದಾನೆ. ಅಂದರೆ ಸರ್ವವ್ಯಾಪಕನಾಗಿದ್ದಾನೆ. ವ್ಯಾಪಕ ಆತ, ಅದೊಂದು ವ್ಯಾಪಕ ತತ್ವ, ಇಲ್ಲದೆ ಇರೋ ಸ್ಥಳನೇ ಇಲ್ಲ. ಅಂಥ ಸರ್ವವ್ಯಾಪಿ ತತ್ವ ಅನಂತ. ಅನಂತ ಅಂತಂದರೆ ಅದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅನಾದಿ ಅನಂತ. ಅನಾದಿ ಅಂದರೆ ಆದಿ ಇಲ್ಲ ಅದಕ್ಕೆ, ಅನಂತ ಅಂದರೆ ಅಂತ್ಯವೂ ಇಲ್ಲ. ಈ ಆದಿ ಅಂತ್ಯಗಳಿಲ್ಲದ ಒಂದು ಸರ್ವವ್ಯಾಪಿ ತತ್ವವು ಅಪರಿಮಿತವು. ಅಪರಿಮಿತ ಅಂದರೆ ಅದಕ್ಕೆ ಮಿತಿನೇ ಇಲ್ಲ. ಈಗ ನೋಡಿ, ನಮ್ಮ ಶರೀರ, ಇದಕ್ಕೆ ಮಿತಿ ಇದೆ. ಏನು ಮಿತಿ? ನಮ್ಮ ಚರ್ಮನೇ ಇದಕ್ಕೆ ಮಿತಿ. ಚರ್ಮದಿಂದ ಹೊರಗೆ ಶರೀರ ಇಲ್ಲ. ನಮಗೆ ಮಿತಿ ಇದೆ. ಒಂದು ವಸ್ತುವನ್ನು ತಗೊಳ್ಳಿ, ಆ ವಸ್ತುವಿಗೆ ಒಂದು ಪರಿಮಿತಿ ಇರುತ್ತೆ. ನೀವು ಯಾವುದೋ ಒಂದು ಪ್ರಾಣಿಯನ್ನು ನೋಡಿ, ಅದಕ್ಕೆ ಒಂದು ಪರಿಮಿತಿ ಇರುತ್ತೆ. ವಸ್ತುವಾಗಲಿ ವ್ಯಕ್ತಿಯಾಗಲಿ ಪರಿಮಿತಿ ಇರುತ್ತೆ. ಆದರೆ ಈ ಸರ್ವವ್ಯಾಪಿ ಭಗವಂತನ ತತ್ವವಿದೆಯಲ್ಲ, ಪರಬ್ರಹ್ಮನ ತತ್ವ, ಈ ತತ್ವಕ್ಕೆ ಮಿತಿ ಇಲ್ಲ, ಅಪರಿಮಿತ. ಅದಕ್ಕೆ ವ್ಯಾಪಕ ಅಂತ ಹೇಳಿದ್ದು. ಮತ್ತು ಬದಲಾವಣೆಯಾಗದ ಒಂದು ತತ್ವವಿದೆ. ಈ ತತ್ವ ಎಂದೆಂದಿಗೂ ಬದಲಾವಣೆಯೇ ಆಗಿಲ್ಲ, ಪರಿವರ್ತನೆಯೇ ಆಗಿಲ್ಲ. ಅದು ಯಾವಾಗಿಂದ ಇದೆ ಅನ್ನೋದು ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ಅನಾದಿ ಅದು. ಈ ತತ್ವ ಶಾಶ್ವತ ತತ್ವ. ದಟ್ ಈಸ್ ದ ಓನ್ಲಿ ಪರ್ಮನೆಂಟ್ ಪ್ರಿನ್ಸಿಪಲ್ ಇನ್ ದಿಸ್ ಯೂನಿವರ್ಸ್.
ರೆಸ್ಟ್ ಎವ್ರಿಥಿಂಗ್ ಈಸ್ ಇಂಪರ್ಮನೆಂಟ್. ಅದೊಂದು ತತ್ವವನ್ನು ಬಿಟ್ಟರೆ ಮಿಕ್ಕಿದ ಎಲ್ಲವೂ ಅಶಾಶ್ವತವಾದ ತತ್ವಗಳೇ. ಎಲ್ಲವೂ ತತ್ವವೇ, ವಸ್ತುವೇ, ವಿಷಯವೇ, ವಿಚಾರವೇ, ಬಲವೇ, ಶಕ್ತಿಯೇ, ಏನೇ ಆಗಿರಲಿ ಅವೆಲ್ಲದಕ್ಕೂ ಒಂದು ಅಂತ್ಯವಿದೆ. ಅವು ತಾತ್ಕಾಲಿಕವಾಗಿರ್ತವೆ. ಆ ತತ್ವದ ಬಗ್ಗೆ ಯಾವುದೇ ಊಹಾಪೋಹವು ಅಸಾಧ್ಯ. ಪ್ಲೀಸ್ ಡೋಂಟ್ ಟ್ರೈ ಟು ಮೇಕ್ ಎನಿ ಗೆಸ್ ಆರ್ ಗೆಸ್ ವರ್ಕ್ ಆನ್ ದಟ್ ಪ್ರಿನ್ಸಿಪಲ್. ಅದನ್ನು ಊಹಿಸಿಕೊಳ್ಳಲಿಕ್ಕೂ ಹೋಗಬೇಡಿ. ಕಾರಣ ನಿಮ್ಮ ಊಹೆಗೆ ನಿಲುಕದ ಒಂದು ಅಸೀಮಿತ ತತ್ವ ಅದು. ಊಹಾಪೋಹವು ಅಸಾಧ್ಯ. ಏಕೆಂದರೆ ಅದು ಮನುಷ್ಯನ ಕಲ್ಪನಾ ಶಕ್ತಿಗೆ ಅತೀತವಾದದ್ದು. ಮನುಷ್ಯನ ಮೆದುಳಿನ ಮನಸ್ಸಿನ ಸಹಾಯದಿಂದ ಕಲ್ಪಿಸಿಕೊಳ್ಳುವಂತಹ ಒಂದು ತತ್ವ ಅಲ್ಲವೇ ಅಲ್ಲ. ಅಂಥ ಮಹಾನ್ ತತ್ವವನ್ನು ನಾವೇನು ಮಾಡಿಬಿಟ್ಟಿದ್ದೀವಿ, ನಮಗೆ ಬೇಕಾದ ಹಾಗೆ ತಿದ್ದಿ ತೀಡಿ ರೂಪಗಳನ್ನು ಕೊಟ್ಟು ಮೂರ್ತಿಗಳನ್ನು ಸೃಷ್ಟಿಸಿ ನಮ್ಮ ಮುಂದೆ ಇಟ್ಕೊಂಡು ನಾವೇನು ಮಾಡ್ತಿದ್ದೀವಿ, ಪೂಜೆ ಮಾಡ್ತೀವಿ. ಅದು ಎಷ್ಟು ವಿಶಾಲವಾದ ತತ್ವ. ನೀವು ಮಾಡಬೇಡಿ, ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಕಾರಣ ಪರಮಾತ್ಮನ ಚೈತನ್ಯ ಎಲ್ಲೆಲ್ಲೂ ಇದೆ. ನೀವು ಕಂಡಲ್ಲೆಲ್ಲ ಇದೆ. ನೀವು ಮೂರ್ತಿಯಲ್ಲಿ ಕಾಣೋದಾದರೆ ಕಾಣಿ, ತಪ್ಪಿಲ್ಲ. ಆದರೆ ಆ ಪರಮಾತ್ಮ ತತ್ವದ ಆ ಉನ್ನತ ವೈಶಾಲ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಕಲ್ಪನೆ ಬೇಡ, ಊಹಾಪೋಹ ಬೇಡ. ಎಷ್ಟು ವಿಶಾಲವಾದ ತತ್ವ ಇದು, ಎಷ್ಟು ವ್ಯಾಪಕವಾದ ತತ್ವ ಇದು, ಎಷ್ಟು ವಿಸ್ತಾರವಾದ ತತ್ವ ಇದು. ಅದು ನಮ್ಮಲ್ಲಿ ಒಂದು ಆಶ್ಚರ್ಯವನ್ನು ಉಂಟು ಮಾಡಬೇಕು. ನಮ್ಮಲ್ಲಿ ಅಂತಹ ಒಂದು ಉನ್ನತ ತತ್ವದ ಬಗ್ಗೆ ಭಕ್ತಿಯನ್ನು ಉಂಟು ಮಾಡಬೇಕು. ಅದಕ್ಕೆ ಅವರು ಹೇಳ್ತಾರೆ, ಅದು ಊಹಾಪೋಹಗಳಿಗೆ ಅಸಾಧ್ಯ, ಮನುಷ್ಯನ ಕಲ್ಪನಾ ಶಕ್ತಿಗೆ ಅತೀತವಾದದ್ದು. ಮನುಷ್ಯನು ಯಾವುದೇ ರೀತಿ ಅದನ್ನು ಅಭಿವ್ಯಕ್ತಪಡಿಸಿದರೂ ಅದು ಆ ತತ್ವವನ್ನು ಕುಬ್ಜವಾಗಿಸುತ್ತದೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಟ್ ಸ್ಟೇಟ್ಮೆಂಟ್ ಇದು. ಮನುಷ್ಯ ಅಷ್ಟು ಉನ್ನತ ತತ್ವವನ್ನು, ವಿಶಾಲ ತತ್ವವನ್ನು ಅವನಿಗೆ ಬೇಕಾದ ಹಾಗೆ ಅವನು ಅದನ್ನು ಅಭಿವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಟ್ಟರೆ, ಅಭಿವ್ಯಕ್ತಪಡಿಸುವುದು ಅಂದರೆ ಎಕ್ಸ್ಪ್ರೆಸ್ಸಿಂಗ್. ವೆನ್ ಮ್ಯಾನ್ ಸ್ಟಾರ್ಟ್ಸ್ ಎಕ್ಸ್ಪ್ರೆಸ್ಸಿಂಗ್ ಸಚ್ ಅ ಲಾಫ್ಟಿ ಪ್ರಿನ್ಸಿಪಲ್ in his own words or in his own deeds or ways, ಏನಾಗುತ್ತೆ ಅಂದರೆ ಆ ತತ್ವವನ್ನು ಕುಬ್ಜವಾಗಿಸುತ್ತದೆ. ಆ ಎತ್ತರದ ತತ್ವವನ್ನು ನಿಮ್ಮ ಸಣ್ಣ ಫೋಟೋಗೆ ತಂದು ನಿಲ್ಲಿಸಿದಾಗ ಆ ತತ್ವ ಇಟ್ ಗೆಟ್ಸ್ ಡ್ವಾರ್ಫ್ಡ್. ಡ್ವಾರ್ಫ್ಡ್ ಅಂತ ಅಂದರೆ ನೀವು ಅದನ್ನು ಬಹಳ ಕೆಳಮಟ್ಟಕ್ಕೆ ಎಳೆದು ತಂದುಬಿಡ್ತೀರಿ. ಕುಬ್ಜ ಅಂದರೆ ಏನು? ಸ್ಮಾಲ್ ಅಂತ. ಯು ಮೇಕ್ ಇಟ್ ಸ್ಮಾಲ್. ಸಚ್ ಅ ಲಾಫ್ಟಿ ಪ್ರಿನ್ಸಿಪಲ್, ಯು ಆರ್ ಟ್ರಾನ್ಸ್ಲೇಟಿಂಗ್ ಇಟ್ ಇಂಟು ಅ ಸ್ಮಾಲ್ ಇಮೇಜ್. And you try to look at God through that particular small image that you have created. ಅದು ಮನುಷ್ಯನ ಆಲೋಚನಾ ಶ್ರೇಣಿಗಾಗಲಿ ಅಥವಾ ಹಂತಕ್ಕಾಗಲಿ ಅತೀತವಾಗಿದೆ. ಮನುಷ್ಯನ ಆಲೋಚನೆಗೆ ನಿಲುಕದ್ದು ಮತ್ತು ಮನುಷ್ಯನ ಯಾವುದೇ ರೀತಿಯ ಕಲ್ಪನೆಗೂ ಸಿಲುಕದ್ದು. ಅದಕ್ಕೆ ಆ ಪರಬ್ರಹ್ಮ ತತ್ವವನ್ನು, ಪರಮಾತ್ಮ ತತ್ವವನ್ನು ಮಾಂಡೂಕ್ಯ ಉಪನಿಷತ್ತಿನ ಮೊದಲನೆಯ ಶ್ಲೋಕ ಏನು ಹೇಳುತ್ತೆ ಅಂದರೆ, ಆಲೋಚಿಸಲಾಗದುದು ಮತ್ತು ಅನಿರ್ವಚನೀಯವಾದದ್ದು. ಅನಿರ್ವಚನೀಯ, ವಚನ ಅಂದರೆ ಪದ, ಮಾತುಗಳಲ್ಲಿ ಬರೆಯಲಿಕ್ಕೆ, ವಿವರಿಸಲಿಕ್ಕೆ ಅಸಾಧ್ಯವಾದದ್ದು.
ಅಂಥ ಪರಮಾತ್ಮ ತತ್ವವನ್ನು ವಿವಿಧ ಮತಗಳ ಜನ ವಿವಿಧ ಕಲ್ಪನೆಗಳಿಗೆ ಅನುಸಾರವಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅವರ ಮಟ್ಟಕ್ಕೆ ಎಟುಕಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಹೇಗೆ ಅಂದರೆ, ನಾ ಹಿಂದೆ ಒಂದು ದೃಷ್ಟಾಂತ ಕಥೆಯನ್ನು ಓದಿದ್ದೆ. ಆಂಥೋನಿ ಡಿ ಮೆಲ್ಲೋ ಅನ್ನುವಂತಹ ಒಬ್ಬ ಮಹಾನ್ ಅನುಭಾವಿ ಇದ್ದ. ಆತ ಕ್ರೈಸ್ತ ಪಾದ್ರಿಯಾಗಿದ್ದ. ಹಲವಾರು ಸುಂದರ ಪುಸ್ತಕಗಳನ್ನು ಬರೆದಿದ್ದಾನೆ. ಸಾಂಗ್ ಆಫ್ ದ ಬರ್ಡ್ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕನ ನಾನು ಅಡಿಯಾರ್ನ ಬುಕ್ ಸ್ಟಾಲಿಂದಲೇ ಕೊಂಡ್ಕೊಂಡು ಬಂದದ್ದು. ಅದರಲ್ಲಿ ಬಹಳ ಕಣ್ತೆರೆಸುವ ದೃಷ್ಟಾಂತಗಳಿದೆ. ಆತ ಒಂದು ದೃಷ್ಟಾಂತವನ್ನು ನೀಡ್ತಾನೆ, ಭಗವಂತನನ್ನು ನಾವು ಯಾವ ರೀತಿ ಕುಬ್ಜವಾಗಿಸಿ ಬಿಟ್ಟಿದ್ದೀವಿ ಅಂತ. ಒಂದು ಕಾಡಲ್ಲೂ ಒಂದು ಸಣ್ಣ ಕೊಳದಲ್ಲಿ ಒಂದು ಆನೆ ನೀರಿಗಿಳಿದು ಬೇಸಿಗೆ ಕಾಲ ಸ್ನಾನ ಮಾಡ್ತಾ ಇದೆ, ಉರುಳಾಡ್ತಾ ಇದೆ. ಮತ್ತು ಆ ಬೇಸಿಗೆಯ ಬಿಸಿಲಿಗೆ ಒಂದು ತನ್ನದೇ ಆದಂತಹ ಕಂಫರ್ಟ್ ಝೋನ್ನಲ್ಲಿ ಮುಳುಗಿಬಿಟ್ಟಿದೆ. ಆರಾಮಾಗಿದೆ ನೀರಲ್ಲಿ. ಮಠ ಮಧ್ಯಾಹ್ನ ಉರಿ ಬಿಸಿಲು. ಒಂದು ಇಲಿ ಎಲ್ಲೋ ಇತ್ತು, ಓಡಿ ಬಂತಲ್ಲಿಗೆ. ಓಡಿ ಬಂದು ಹೇಳ್ತು ಆನೆಗೆ, ಹೇ ಆನೆ. ಇಷ್ಟಿಲಿ ಆನೆಗೆ, ಹೇ ಆನೆ ಬಾ ಹೊರಗೆ. ಆ ಆನೆ ಇಲಿನ ನೋಡಿ, ನಾನು ಬರಲ್ಲ ಅಂತು. ಇಲ್ಲ, ನೀನು ಬರಲೇಬೇಕು ಈಗ ಅಂತು. ನಾನು ಯಾಕೆ ಬರಲಿ ಹೊರಗೆ? ನಾನು ಆರಾಮಾಗಿದ್ದೀನಿ ನೀರಲ್ಲಿ. ಇಲ್ಲ, ನೀನು ಹೊರಗೆ ಬರಲೇಬೇಕು. ಭಾಳ ಹಠ ಮಾಡ್ತು, ಸತಾಯಿಸ್ಲಿಕ್ಕೆ ಪ್ರಾರಂಭ ಮಾಡ್ತು. ಸರಿ, ಆನೆ ಇಷ್ಟವಿಲ್ಲದೆ ಹೊರಗೆ ಮೆಲ್ಲಗೆದ್ದು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೊರಗೆ ಬಂತು. ಹೊರಗೆ ಬಂದರೆ ಇದು ಆನೆ ಹಿಂಗೆ ನೋಡ್ತಾ ಇದೆ. ನೋಡಿಬಿಟ್ಟು, ಯಾಕೆ ನೀನು ನನ್ನನ್ನು ಹೊರಗೆ ಕರೆದೆ ಅಂತ ಕೇಳ್ತು ಆನೆ. ನಂದು ನಿಕ್ಕರ್ ಎಲ್ಲೋ ಕಳೆದೋಗಿದೆ, ನೀನೇನಾದರೂ ನನ್ನ ನಿಕ್ಕರ್ ಹಾಕ್ಕೊಂಡಿದೆಯೇನೋ ನೋಡಬೇಕಾಯ್ತು, ಅದಕ್ಕೆ ನಾನು ನಿನ್ನನ್ನು ಹೊರಗೆ ಕರೆದೆ ಅಂತ ಅಂತು. ಇಲಿ ನಿಕ್ಕರ್ನ ಆನೆ ಹಾಕ್ಕೊಂಡು ಕೊಳದಲ್ಲಿ ಇಳಿಯೋದಾದರೆ ಹೇಗೋ, ನಾವು ಸರ್ವವ್ಯಾಪಿಯಾದ ಭಗವಂತನನ್ನು ಒಂದು ಫೋಟೋನಲ್ಲಿ ಕ್ಯಾಪ್ಚರ್ ಮಾಡಿ ನೋಡಕ್ಕೆ ಹೋದರೆ ಹಾಗಾಗ್ತದೆ. ಅರ್ಥ ಆಗ್ತಾ ಇದೆಯಾ? ಆ ದೃಷ್ಟಾಂತವನ್ನು ನೀವು ಇಲ್ಲಿಗೆ ಬಿಡಬಾರ್ದು. ಅದನ್ನೇನು ಮಾಡಬೇಕು, ಆ ಕಥೆನ ದಯವಿಟ್ಟು ಪ್ಲೀಸ್ ಮೊಬೈಲ್ಗಳನ್ನು ಆಫ್ ಮಾಡಿ, ದಯವಿಟ್ಟು. ಈ ದೃಷ್ಟಾಂತ ಕಥೆಯಲ್ಲಿ ಬಹಳ ದೊಡ್ಡ ಒಂದು ಸಂದೇಶವಿದೆ. ಆ ಸಂದೇಶ ನಮ್ಮ ಮೊದಲನೆಯ ಪ್ರತಿಪಾದನೆಯಲ್ಲಿರುವಂಥ ಸಂದೇಶ. ಸೀಕ್ರೆಟ್ ಡಾಕ್ಟ್ರಿನ್ನ ಮೊದಲನೆಯ ಪ್ರತಿಪಾದನೆ ಏನು ಹೇಳ್ತಾ ಇದೆ? ಸರ್ವವ್ಯಾಪಕ ಅನಂತ ಪರಬ್ರಹ್ಮ ತತ್ವವನ್ನು ನಿನ್ನ ಮಾತುಗಳಲ್ಲಿ, ನಿನ್ನ ರೂಪಗಳಲ್ಲಿ ಸೆರೆ ಹಿಡಿಯುವ ಪ್ರಯತ್ನವನ್ನು ಮಾಡಬೇಡ. ಹಾಗೇನಾದರೂ ಮಾಡಿದ್ದೇ ಆದರೆ ನೀನು ಆ ತತ್ವವನ್ನು ಕುಬ್ಜವಾಗಿಸುತ್ತೀಯಾ ಅಂತ ಹೇಳ್ತಾರೆ. ಎಷ್ಟು ಸುಂದರವಾದಂಥ ಒಂದು ಪ್ರತಿಪಾದನೆಯನ್ನು ಒಂದು ಸಣ್ಣ ಕಥೆಯ ಮೂಲಕ ಮನಮುಟ್ಟುವಂತೆ ಹೇಗೆ ತಲುಪಿಸಿದ್ದಾನೆ ಆ ವ್ಯಕ್ತಿ. ಇಂಪಾಸಿಬಲ್. ಪ್ಲೀಸ್ ಡೋಂಟ್ ಟರ್ನ್ ದ ಇಂಪಾಸಿಬಲ್ ಇಂಟು ಪಾಸಿಬಲ್, ಬಿಕಾಸ್ ಯು ಆರ್ ಡೀಲಿಂಗ್ ವಿತ್ ಎ ಲಾಫ್ಟಿ ಪ್ರಿನ್ಸಿಪಲ್. ಎತ್ತರದ ತತ್ವದ ಬಗ್ಗೆ. ಅದಕ್ಕೆ ನಮ್ಮ ವಚನಕಾರರು ಹೇಳ್ತಾರೆ,
ದಯವಿಟ್ಟು ಹೊರಗಡೆ ಹೋಗಿ ಸ್ವಿಚ್ ಆಫ್ ಮಾಡಿ ಬಂದ್ಬೇಡಿಮ್ಮ. ಅವ್ರಿಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ ಪಾಪ. ಗಂಗಾಧರ್ ಅವರೇ, ಇಲ್ಲ ಕೋಪ ಮಾಡ್ಕೋಬೇಡಿ ಗಂಗಾಧರ್ ಅವರೇ, ಇನ್ಮೇಲಿಂದ ನೀವು ಯಾರಾದರೂ ಅಲ್ಲಿ ನಿಂತ್ಕೊಂಡು ಒಳಗೆ ಬರೋ ಪ್ರತಿಯೊಬ್ಬರದು ಮೊಬೈಲ್ ಚೆಕ್ ಮಾಡಿ ಕಳಿಸಿ. ಏಕೆಂದರೆ ಈ ಕೆಲಸ ಮಾಡ್ತಾರೆ ಬೇರೆ ಸಂಸ್ಥೆಗಳಲ್ಲಿ, ಅವರಿಗೆ ಗೊತ್ತಿರೋದಿಲ್ಲ, ತಪ್ಪಾಗ್ತದೆ. ನಾವು ಅದಕ್ಕೆ ಕೋಪ ಮಾಡ್ಕೊಳ್ಳೋದು ಬೇಡ. ನಾವು ಮಾಡಬೇಕಾಗಿರೋ ಕೆಲಸನ ಅಲ್ಲಿ ನಿಂತ್ಕೊಂಡು ಮಾಡಬೇಕು. ಯಾರಾದರೂ ಒಬ್ಬರು ವಾಲಂಟಿಯರ್ ಆ ಕೆಲಸ ಮಾಡಬೇಕು. ಓಕೆ, ಪ್ಲೀಸ್. ವಚನಕಾರರು ಅದಕ್ಕೆ ಹೇಳ್ತಾರೆ, ಬಸವಣ್ಣನವರು ಹೇಳ್ತಾರೆ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತಃ ಚಕ್ಷು ನೀನೇ ದೇವ, ವಿಶ್ವತಃ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಅನುಭಾವಿಗಳು ಬಸವಣ್ಣನವರು. ಅನುಭಾವ ಪ್ರಜ್ಞೆಯಲ್ಲೇ ಆ ಭಗವಂತನ ದರ್ಶನವನ್ನು ಮಾಡೋ ಸಂದರ್ಭದಲ್ಲಿ ಅವರ ಅರಿವಿಗೆ ಬಂತು, ಎಲ್ಲೆಲ್ಲೂ ಆತನಿರುವಾಗ ಆತನನ್ನು ವರ್ಣಿಸಲಿಕ್ಕೆ ಸಾಧ್ಯ ಇದೆಯಾ? ಹಂಗೆ ಪ್ರಯತ್ನ ಪಟ್ಟ ಅವರು ಏನು ಹೇಳ್ತಾರೆ ಕೊನೆಗೆ, ಎಲ್ಲೆಲ್ಲಿ ನೋಡಿದರೂ ನೀನೇ ಭಗವಂತ, ಈ ಸಕಲ ವಿಸ್ತಾರದ ರೂಹು ನೀನೇ ದೇವ. ರೂಹು ಅಂತಂದರೆ ರೂಪ ಅಂತ. ಈ ವಿಸ್ತಾರವಾದ ವಿಶ್ವದ ರೂಪ ನೀನೇ ದೇವ ಅಂದರೆ ನೀನು ಎಲ್ಲೆಲ್ಲೂ ಇದೆಯಾ? ರೂಪವೇ ಇಲ್ಲ ನಿನಗೆ. ವಿಶ್ವಕ್ಕೆ ರೂಪ ಏನಿದೆ ಅಂದರೆ ಏನಾದರೂ ಹೇಳಲಿಕ್ಕಾಗ್ತದೆ ನಾವು? ವಿಶ್ವದ ಉದ್ದಗಲವನ್ನು ವಿಜ್ಞಾನಿಗಳಿಗೆ ಸಹ ಪರಿಚಯಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ನಾನು ಹಿಂದೆ ಒಂದು ಉಪನ್ಯಾಸ ಮಾಡಿದ್ದೆ. ಆ ಉಪನ್ಯಾಸದ ಶೀರ್ಷಿಕೆ ಏನೆಂದರೆ ವಿಶಾಲ ವಿಶ್ವ, ಅನಂತ ಜೀವನ, ಏಕಾಂಗಿ ಸಂಚಾರ ಅಥವಾ ಪ್ರಯಾಣಿಕ. ಇದರಲ್ಲಿ ವಿಶಾಲ ವಿಶ್ವ ಅನ್ನುವಂತಹ ಒಂದು ಭಾಗವನ್ನು ತಗೊಂಡಾಗ ವಿಶ್ವ ಎಷ್ಟು ವಿಶಾಲವಾಗಿದೆ ಅನ್ನೋದನ್ನು ವೈಜ್ಞಾನಿಕವಾಗಿ ವಿವರಿಸಿ ತಿಳಿಸಿದ್ದೆ. ವಿಜ್ಞಾನಕ್ಕೆ ಸಹ ಅದು ಸಿಲುಕಿಗೆ ಸಿಕ್ಕಿಲ್ಲ, ಹಿಡಿತಕ್ಕೆ ಸಿಕ್ಕಿಲ್ಲ. ವಿಜ್ಞಾನ ವಿಶ್ವವನ್ನು ಎರಡು ಭಾಗ ಮಾಡುತ್ತೆ, ಅಬ್ಸರ್ವಬಲ್ ಯೂನಿವರ್ಸ್ ಆ್ಯಂಡ್ ಅನ್ಅಬ್ಸರ್ವಬಲ್ ಯೂನಿವರ್ಸ್. ಅಬ್ಸರ್ವಬಲ್ ಯೂನಿವರ್ಸ್ ಅಂದರೆ ಕಣ್ಣಿಗೆ ಕಾಣಿಸುವಂತಹ ವಿಶ್ವ. ಕಣ್ಣಿಗೆ ಕಾಣಿಸೋದು ಅಂದರೆ ಏನು? ಬರಿಗಣ್ಣಿಗೆ ಕಾಣಿಸೋದಲ್ಲ. ಅವರು ಕಂಡು ಹಿಡಿದಿರುವಂತಹ ಆಪ್ಟಿಕಲ್ ಟೆಲಿಸ್ಕೋಪ್, ರೇಡಿಯೋ ಟೆಲಿಸ್ಕೋಪ್, ಸ್ಪೇಸ್ ಟೆಲಿಸ್ಕೋಪ್. ಈಗ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅಂತ ಬಂದಿದೆ. ಅದು ಆ ಟೆಲಿಸ್ಕೋಪ್ನ ಏನು ಮಾಡಿದ್ದಾರೆ ಅಂದರೆ ಸ್ಪೇಸ್ ಶಿಪ್ ಮೇಲೆ ಮೌಂಟ್ ಮಾಡಿಬಿಟ್ಟು ಸ್ಪೇಸ್ ಶಿಪ್ನ ಹೊರಗಡೆ ಸ್ಪೇಸ್ಗೆ ಕಳಿಸ್ಬಿಟ್ಟಿದ್ದಾರೆ. ಆ ಸ್ಪೇಸ್ ಶಿಪ್ ಅಥವಾ ಅಂತರಿಕ್ಷದಲ್ಲಿ ಹಾರಿ ಹೋಗ್ತಾ ಇರುವಂಥ ನೌಕೆಯ ಬೆನ್ನಿನ ಮೇಲೆ ಈ ಕ್ಯಾಮೆರಾ ಕೂತಿದೆ, ಟೆಲಿಸ್ಕೋಪ್ ಕೂತಿದೆ. ಇದು ವಿಶ್ವದ ಉದ್ದಗಲವನ್ನು ಜಾಲಾಡ್ತಾ ಇದೆ ಮತ್ತು ಆ ಸ್ಪೇಸ್ ಶಿಪ್ ವೇಗವಾಗಿ ಹೋಗ್ತಾ ಇದೆ. ವಾಯೇಜರ್ 1 1976ನೇ ಇಸವಿಯಲ್ಲಿ ಅಮೆರಿಕಾದ ನಾಸಾ ಮೊಟ್ಟ ಮೊದಲು ಕಳುಹಿಸಿದಂಥ ಸ್ಪೇಸ್ ಶಿಪ್ ಇವತ್ತು ಎಲ್ಲಿಗೆ ಹೋಗಿದೆ ಅದು ಅಂದರೆ ನಮ್ಮ ಸೌರವ್ಯೂಹವನ್ನು ದಾಟಿ ಹೊರಗಡೆ ಹೋಗಿದೆ. ಅಲ್ಲಿಂದ ಸಂದೇಶಗಳನ್ನು ಕಳಿಸ್ತಾ ಇದೆ. ವಿ ಕಾಲ್ ಇಟ್ ಆಸ್ ಇಂಟರ್ಸ್ಟೆಲಾರ್ ಸ್ಪೇಸ್. ಇಂಟರ್ಸ್ಟೆಲಾರ್ ಸ್ಪೇಸ್ ಅಂತಂದರೆ ಎರಡು ನಕ್ಷತ್ರಗಳ ಮಧ್ಯೆ ಇರುವಂತಹ ಖಾಲಿ ಜಾಗ. ಈಗ ನಮ್ಮ ಸೌರವ್ಯೂಹದಲ್ಲಿ ಖಾಲಿ ಜಾಗ ಅಂತ ಅಂದರೆ ಇಲ್ಲೆಲ್ಲ ಗ್ರಹಗಳಿವೆ, ಕ್ಷುದ್ರ ಗ್ರಹಗಳಿವೆ, ಧೂಮಕೇತುಗಳಿವೆ, ಎಲ್ಲ ಇವೆ. ಇದನ್ನೆಲ್ಲ ದಾಟಿ ಹೊರಗಡೆ ಹೋದರೆ ಮುಂದೆ ಇನ್ನೆಲ್ಲೋ ಇನ್ನೊಂದು ನಕ್ಷತ್ರ ಇದೆ. ಇನ್ನೊಂದು ನಕ್ಷತ್ರ ಎಲ್ಲಿದೆ ಅಂತಂದರೆ ಆಲ್ಫಾ ಸೆಂಟೌರಿ ಅಂತ. ಆಲ್ಫಾ ಸೆಂಟೌರಿ ಎನ್ನುವಂಥ ಈ ನಕ್ಷತ್ರಕ್ಕೆ ಹೋಗಿ ನಾವು ತಲುಪಬೇಕಂದ್ರೆ ಬೆಳಕಿನ ವೇಗದಲ್ಲಿ ಹೋದರೆ 12 ವರ್ಷ ಹೋಗ್ಲಿಕ್ಕಾಗತ್ತೆ, ಹಿಂತಿರುಗಿ ಬರಲಿಕ್ಕೆ 12 ವರ್ಷ ಅಂದರೆ 24 ವರ್ಷ ಬೇಕು. ಬೆಳಕಿನ ವೇಗ ಅಂದರೆ ಏನು? 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್. 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಮಾಡಿದ್ರೆ 12 ವರ್ಷಕ್ಕೆ ಅಲ್ಲಿ ಹೋಗ್ತೀವಿ, ಮತ್ತೆ ಹಿಂತಿರುಗಿ ಬರಲಿಕ್ಕೆ 12 ವರ್ಷ ಆಗತ್ತೆ. 24 ವರ್ಷ ಬೇಕು ಆ ನಕ್ಷತ್ರಕ್ಕೆ ಹೋಗಲಿಕ್ಕೆ. ಅದು ಹತ್ತಿರದ ನಕ್ಷತ್ರ.
ಈ ನಕ್ಷತ್ರಗಳ ಮಧ್ಯೆ ಇರುವಂತಹ ಸ್ಪೇಸ್ಗೆ ಹೋಗಿ ಅಲ್ಲಿಂದ ವಾಯೇಜರ್ ನಮಗೆ ಇಮೇಜ್ಗಳನ್ನು, ಸಂದೇಶಗಳನ್ನು ಕಳಿಸ್ತಾ ಇದೆ. ಅಂದರೆ ವಿಜ್ಞಾನಿಗಳು ಎಷ್ಟು ಪ್ರಯತ್ನ ಪಡ್ತಿದ್ದಾರೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಅಳೆಯಲಿಕ್ಕೆ. ಏನೇನೋ ಪ್ರಯತ್ನ ಪಟ್ಟರು ಅವರಿಗೆ ಸಿಲುಕಿರುವ ವಿಶ್ವ 5%. ಅವರೇ ಒಪ್ಕೊಳ್ತಾರೆ, ದ ಯೂನಿವರ್ಸ್ ದಟ್ ವಿ ಹ್ಯಾವ್ ಅಬ್ಸರ್ವ್ಡ್ ಈಸ್ 5%. ಅಂದರೆ 5% ವಿಶ್ವ ನಮ್ಮ ಇನ್ಸ್ಟ್ರೂಮೆಂಟ್ಗಳಿಗೆ ಕಾಣಿಸಿದೆ. 95% ವಿಶ್ವ ಆ ಕಡೆಗಿದೆ, ನಮಗದು ಹೆಂಗಿದೆ ಅನ್ನೋದು ಗೊತ್ತಿಲ್ಲ. ಈ 5% ವಿಶ್ವವೇ ಎಷ್ಟು ವಿಶಾಲವಾಗಿದೆ ಅಂದರೆ ವಿಜ್ಞಾನ ತಿಳಿದಿರೋರಿಗೆ ತಲೆ ತಿರುಗಿ ದಿಗ್ಭ್ರಮೆ ಬಂದ್ಬಿಡುತ್ತೆ ಆ ಅಳತೆಯನ್ನು ನಮ್ಮ ಮುಂದೆ ಇಟ್ಟರೆ. ನಾವು ಕಲ್ಪಿಸಿಕೊಳ್ಳಲಿಕ್ಕೂ ಸಾಧ್ಯವಾಗದ ದೂರ ಅದು ನಮಗೆ ತಿಳಿದಿರೋ ವಿಶ್ವ. ಅದನ್ನು ದಾಟಿದರೆ ಇನ್ನು 95% ಮಿಕ್ಕ ವಿಶ್ವವಿದೆಯಂತೆ. ಅದು ನಮ್ಮ ನಿಲುಕಿಗೆ ಸಿಕ್ಕಿಲ್ಲ. ಅದು ಅಂದರೆ ಇಷ್ಟು ವ್ಯಾಪಕವಾದಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಸರ್ವವ್ಯಾಪಿಯಾಗಿ ಹರಡಿಕೊಂಡಿರುವಂತಹ ಆ ದಿವ್ಯ ಪರಬ್ರಹ್ಮ ತತ್ವವನ್ನು ತೆಗೆದುಕೊಂಡು ಬಂದು ನಾವು ಒಂದು ಸಣ್ಣ ಇಮೇಜ್ನಲ್ಲಿಟ್ಟು ಕೂಡಿಸಿ ನಾವು ಪೂಜೆ ಮಾಡ್ತೀವಿ. ತಪ್ಪು ಅಂತ ನಾನು ಈಗಲೂ ಹೇಳ್ತಾ ಇಲ್ಲ, ನಾನು ಖಂಡಿತ ಹೇಳ್ತಾ ಇಲ್ಲ, ಹೇಳೋದು ಇಲ್ಲ, ತಪ್ಪಲ್ಲ ಅದು. ಆದರೆ ನಮ್ಮ ಪ್ರಜ್ಞೆ ಅಲ್ಲಿಗೆ ಸಿಲುಕ್ಕೋಬಾರ್ದು. ಅಲ್ಲಿಂದ ಏನೇ ಆಗಬೇಕು, ನಮ್ಮ ಪ್ರಜ್ಞೆ ಮೇಲೆ ಇರಬೇಕು, ವಿಶಾಲವಾಗಬೇಕು. ಸರ್ವವ್ಯಾಪಿಯಾದ ತತ್ವವನ್ನು ಹಾಗೆ ಸೆರೆ ಹಿಡಿದಾಗ ಏನಾಗತ್ತೆ ಅಂದರೆ ಆ ತತ್ವವನ್ನು ನಾವು ನಮ್ಮ ಕೈಗೆ ಎಟಕುವಂತೆ ಮಾಡಿಕೊಳ್ಳೋ ಹಂತದಲ್ಲಿ ಅದನ್ನು ಕುಬ್ಜವಾಗಿಸಿ ಬಿಡುತ್ತೇವೆ. ಅದನ್ನೇ ಹೇಳ್ತಾ ಇರೋದು ನಮ್ಮ ಗುಪ್ತ ಸಿದ್ಧಾಂತ, ನೆವರ್ ಡ್ವಾರ್ಫ್ ದ ಲಾಫ್ಟಿ ಪ್ರಿನ್ಸಿಪಲ್ ಅಂತ. ಡೋಂಟ್ ಡ್ವಾರ್ಫ್ ಇಟ್. ಮತ್ತು ಹಾಗಾದರೆ ನಾವು ಮಾಡ್ತಿರೋದು ತಪ್ಪಲ್ವಾ? ನೀವು ಯಾಕೆ ತಪ್ಪಲ್ಲ ಅಂತ ಹೇಳ್ತೀರಿ? ಈ ತತ್ವ, ಈ ಪ್ರತಿಪಾದನೆ ಏನು ಹೇಳ್ತಿದೆ ಅದರ ಕಡೆ ಗಮನ ಇಟ್ಟರೆ ಇದು ತಪ್ಪು. ಮತ್ತು ನೀವು ಯಾಕೆ ತಪ್ಪಂತ ಹೇಳ್ತಿಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ನಾನು ಯಾಕೆ ತಪ್ಪಂತ ಹೇಳ್ತಿಲ್ಲ ಅಂದರೆ, ಡಿ ವಿ ಗುಂಡಪ್ಪನವ್ರು ತಮ್ಮ ಕಗ್ಗದಲ್ಲಿ ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾರೆ, ಒಬ್ಬ ಕುರುಡ, ಅವನ ಜೊತೆ ಯಾರೂ ಇಲ್ಲ, ಏಕಾಂಗಿ ಅವನು, ಯಾರಿಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಯಾರಿಲ್ಲ. ಅವನೊಂದು ಸಣ್ಣ ಗುಡಿಸಲು ಮಾಡ್ಕೊಂಡಿದ್ದಾನೆ. ಆ ಗುಡಿಸಲಲ್ಲೇ ಒಂದು ಬಚ್ಚಲ ಮನೆ, ಒಂದು ಅಡುಗೆ ಮನೆ, ಒಂದು ಹಾಲ್ ಇಟ್ಕೊಂಡಿದ್ದಾನೆ. ಅಲ್ಲೇ ಓಡಾಡ್ಕೊಂಡಿದ್ದಾನೆ ಪಾಪ. ಅವನು ಎಷ್ಟೋ ವರ್ಷಗಳಿಂದ ಮನೆಯಲ್ಲಿ ವಾಸ ಮಾಡ್ತಿದ್ದಾನೆ. ಅವನದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದಾನೆ. ಮಂಚ ಎದ್ದು 10 ಹೆಜ್ಜೆ ಎಡಕ್ಕೆ ಹೋಯ್ತು ಅಂದರೆ ಅಡುಗೆ ಮನೆ ಬಾಗಿಲು, ಮಂಚದಿಂದ ಮೇಲೆದ್ದು 8 ಹೆಜ್ಜೆ ಬಲಕ್ಕೆ ಹೋಯ್ತು ಅಂದರೆ ಬಚ್ಚಲ ಮನೆ, ಅಡುಗೆ ಮನೆ ಒಳಕ್ಕೆ ಹೋದ್ಮೇಲೆ 3 ಹೆಜ್ಜೆ ಬಲಕ್ಕೆ ತಿರುಗ್ತು ಅಂತಂದರೆ ಅಲ್ಲಿ ನಾನು ಎಲ್ಲ ವಸ್ತುಗಳನ್ನು ಇಟ್ಟಿರೋ ಸ್ಟ್ಯಾಂಡ್ ಇದೆ, ನನಗೆ ಉಪ್ಪು ಖಾರ ಏನು ಬೇಕೋ ಆ ಸ್ಟ್ಯಾಂಡಲ್ಲಿ ಸಿಕ್ಕುತ್ತೆ. ಅವನಿಗೆ ಗೊತ್ತು, ಚೆನ್ನಾಗಿ ರಿಜಿಸ್ಟರ್ ಆಗಿಬಿಟ್ಟಿದೆ. ಈಗ ಈ ಅಂಧನಿಗೆ, ನೀನು ಯಾವ ಮನೆಯಲ್ಲಿದೆಯಪ್ಪ, ಈ ಗುಡಿಸಲಿನಲ್ಲಿ ನಿನ್ನ ಜೀವನ ಮಾಡಲಿಕ್ಕಾಗತ್ತಾ? ಬೇಡ ಅಂತಂದ್ಬಿಟ್ಟು ಗುಡಿಸಲು ಹೊಡೆದು ಹಾಕಿ ನಾನೊಂದು ದೊಡ್ಡ ಮನೆ ಕಟ್ಕೊಟ್ಬಿಟ್ಟೆ, ಬಿಟ್ಬಿಟ್ಟು ಸುಮ್ಮನೆ ಬಂದುಬಿಟ್ಟೆ ನಾನು. ಏನಾಗುತ್ತೆ ಅವನಿಗೆ? ಹಳೆ ಮನೆಗೆ ಚೆನ್ನಾಗಿ ಹೊಂದ್ಕೊಂಡು ಬಿಟ್ಟಿದ್ದಾನೆ. ಹೊಸ ಮನೆಗೆ ಅವನು ಹೊಂದ್ಕೊಳ್ಳೋ ತನಕ ನಾನು ಅವನಿಗೆ ಗೈಡ್ ಮಾಡೋಕ್ಕೆ ಅವನ ಜೊತೆ ಇರಲಿಲ್ಲ. ಈಗೇನು ಮಾಡ್ತಾನೆ ಅವನು? ತಡವರಿಸ್ತಾನೆ. ಹೊಸ ಮನೆ ಗೊತ್ತಿಲ್ಲ, ನಾನೇನೋ ಬಲವಂತವಾಗಿ ಎಳ್ಕೊಂಬಂದು ಬಿಟ್ಬಿಟ್ಟೆ. ಅವನಿಗೇನೂ ಅರ್ಥನೇ ಆಗ್ತಾ ಇಲ್ಲ. ಯಾವ ಕಡೆ ಹೋದರೆ ಏನಿದೆ ಗೊತ್ತಿಲ್ಲ, ಯಾವ ಮಟೀರಿಯಲ್ ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ. ಆ ಪರಿಸ್ಥಿತಿ ಆಗತ್ತೆ ನಾನೇನಾದರೂ ನಿಮಗೆ ಮೂರ್ತಿ ಪೂಜೆಯನ್ನು ಸ್ಟಾಪ್ ಮಾಡಿ ಅಂತ ಅಂದರೆ. ಹೌದಾ ಅಲ್ವಾ? ಹೇಳಬಾರ್ದು ಅಂತಾರೆ ಡಿ ವಿ ಗುಂಡಪ್ಪನವರು. ಈಗ ಸದ್ಯ ನಾವಿರೋ ಹಂತದಲ್ಲಿ ನಮಗೆ ಮೂರ್ತಿ ಪೂಜೆಯ ಅವಶ್ಯಕತೆ ಕಾಣ್ತಾ ಇದೆ. ಆಗಲಿ, ಆ ಮೂರ್ತ ಸ್ಥಿತಿಯಲ್ಲಿ ಯಾವ ಪರಮಾತ್ಮನನ್ನು ಕಾಣಲಿಕ್ಕೆ ಪ್ರಯತ್ನ ಪಡ್ತಿದ್ದೀವೋ ಅದೇ ಪರಮಾತ್ಮನನ್ನು ಅಮೂರ್ತ ಸ್ಥಿತಿಯಲ್ಲಿ ಅನುಭವಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗೋಣ. ಓಕೆ, ಇಷ್ಟು ಹೇಳ್ತಾ ಮೊದಲನೇ ಪ್ರತಿಪಾದನೆಯನ್ನು ನಾನು ಮುಕ್ತಾಯ ಮಾಡ್ತಿದ್ದೇನೆ. ಎರಡನೆಯ ಪ್ರತಿಪಾದನೆ
ಇನ್ನಷ್ಟು ಆಳಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಚಿಂತಿಸುವಂತೆ ಅಂದರೆ ಚಿಂತನೆಯನ್ನು ನಡೆಸುವಂತೆ ಮಾಡುತ್ತೆ. ಜಗತ್ತಿನ ಆಳ ತತ್ವವೊಂದನ್ನು ಅದು ಪರಿಚಯ ಮಾಡಿಕೊಡುತ್ತೆ ನಮಗೆ. ಒಂದು ಮೂಲ ನಿಯಮಕ್ಕೆ ಸಂಬಂಧಪಟ್ಟ ತತ್ವ ಅದು. ನಾನು ಪ್ರಾರಂಭದಲ್ಲೇ ಹೇಳಿದೆ, ಇಲ್ಲಿ ಯಾವುದೂ ಶಾಶ್ವತವಲ್ಲ. ಪರಮಾತ್ಮ ತತ್ವವನ್ನು ಬಿಟ್ಟರೆ ಮಿಕ್ಕ ಎಲ್ಲವೂ ಅಶಾಶ್ವತ ತತ್ವಗಳೇ. ಇಂಥ ಅಶಾಶ್ವತ ತತ್ವಗಳು ಸದಾ ಬದಲಾಗ್ತಾ ಇರ್ತವೆ, ಸದಾ ಪರಿವರ್ತನೆ ಹೊಂದುತ್ತಾ ಇರ್ತವೆ. ನಮ್ಮ ಶರೀರವನ್ನೇ ಗಮನಿಸಿ ನೋಡಿ, ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತದೆ. ಈ ಬದಲಾಗುತ್ತಿರುವ ಜಗತ್ತಿಗೆ ಸಂಬಂಧಪಟ್ಟ ಒಂದು ತತ್ವವನ್ನು, ಒಂದು ವಿನಿಯಮವನ್ನು, ಒಂದು ಮುಖ್ಯವಾದಂಥ ವಿಚಾರವನ್ನು ಅವರು ನಮಗೆ ತಿಳಿಸಿ ಹೇಳ್ತಾರೆ. ಮೊದಲನೇ ತತ್ವದಲ್ಲಿ ಪರಬ್ರಹ್ಮನನ್ನು ಅವರು ನಮಗೆ ಪರಿಚಯ ಮಾಡಿಕೊಡೋ ಪ್ರಯತ್ನ ಪಟ್ಟರು. ಎರಡನೆಯ ಪ್ರತಿಪಾದನೆಯಲ್ಲಿ ಈ ಜಗತ್ತಿನಲ್ಲಿ ಒಂದು ಆಳ ನಿಯಮವಿದೆ, ಆ ನಿಯಮಕ್ಕನುಸಾರವಾಗಿ ಜಗತ್ತು ನಡೀತಾ ಇದೆ, ಆ ನಿಯಮವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸಿ ಹೇಳ್ತಾರೆ. ಯಾವುದದು ತತ್ವ? ಆ ತತ್ವಕ್ಕೆ ಹೋಗುವ ಮೊದಲು ನಾವು ಈ ಒಂದು ಪ್ರತಿಪಾದನೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಅವರು ಹೇಳ್ತಾರೆ ಎರಡನೆಯ ಪ್ರತಿಪಾದನೆಯಲ್ಲಿ, ಈ ವಿಶ್ವವು ಶಾಶ್ವತತೆ ಅಥವಾ ಅನಂತತೆಯು ಈ ವಿಶ್ವವು ಶಾಶ್ವತತೆ ಅಥವಾ ಅನಂತತೆಯ ಒಂದು ಸಮಗ್ರ ಅಪರಿಮಿತ ಸಮತಲ. ಇಲ್ಲಿ ಈ ಆಟದ ಮೈದಾನದಲ್ಲಿ ನಿಯತಕಾಲಿಕವಾಗಿ ಅಸಂಖ್ಯಾತ ವಿಶ್ವಗಳು ನಿರಂತರವಾಗಿ ವ್ಯಕ್ತವಾಗುತ್ತವೆ ಮತ್ತು ಕಾಣೆಯಾಗುತ್ತವೆ ಅಥವಾ ಮರೆಯಾಗುತ್ತವೆ. ಅವು ವ್ಯಕ್ತವಾಗುತ್ತಿರುವ ತಾರೆಗಳು ಮತ್ತು ಅನಂತದ ಕಿಡಿಗಳು, ಅನಂತ ಯಾತ್ರಿಕರು. ಹೇಗೆಂದರೆ ಸ್ವಯಂನ ಅಸ್ತಿತ್ವದ ಒಂದು ಕಣ್ಣು ರೆಪ್ಪೆ ಬಡಿತವಿದ್ದ ಹಾಗೆ ವಿಶ್ವಗಳು ಕಾಣಿಸಿಕೊಳ್ಳುವುದು ಮತ್ತು ಮರೆಯಾಗುವುದು. ಹೇಗೆಂದರೆ ಸಾಗರದ ಉಬ್ಬರವಿಳಿತಗಳಿದ್ದಂತೆ. ನೀವಾಗಿದನ್ನು ಓದಿದ್ರೆ ಮೊದಲನೇ ಸಲ ನಿಮಗಿದ್ರ ತಲೆ ಬುಡನೋ ಅರ್ಥ ಆಗಲ್ಲ. ಎಷ್ಟೋ ಬಾರಿ ರಿಪೀಟೆಡಾಗಿ ಓದಿ ಚಿಂತನೆ ಮಾಡಿ ಆ ಟೆಕ್ಸ್ಟ್ನ ಫಾಲೋ ಮಾಡಿ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ಸೀಕ್ರೆಟ್ ಡಾಕ್ಟ್ರಿನ್ ಇರೋದೇ ಹಾಗೆ. ಗುಪ್ತ ಸಿದ್ಧಾಂತ ಗಹನವಾದ ಸತ್ಯಗಳನ್ನು ನಮ್ಮ ಮುಂದೆ ಹೆಕ್ಕಿ ತೆಗೆದು ನೀಡುತ್ತೆ. ಏನು ಹೇಳುತ್ತೆ ಇದು? ಈ ವಿಶ್ವವಿದೆಯಲ್ಲ, ಇದು ಒಂದು ಶಾಶ್ವತ ತತ್ವ, ಅನಂತ ತತ್ವದ ಅಪರಿಮಿತ ಸಮತಲ. ಸಮತಲ ಅಂದರೆ ದಿಸ್ ಯೂನಿವರ್ಸ್ ಈಸ್ ಅ ಪ್ಲೇನ್ ಅಂದರೆ ಇದೊಂದು ಆಟದ ಮೈದಾನ ಇದ್ದ ಹಾಗೆ. ದೊಡ್ಡ ಆಟದ ಮೈದಾನ ಫ್ಲ್ಯಾಟ್ ಆಗಿದೆ. ಆ ಥರ ಈ ವಿಶ್ವವು ಆ ಥರ ಅದೇ ಅಲ್ಲ, ಆ ಥರ ವಿಶ್ವವು ಒಂದು ಶಾಶ್ವತವಾದ ಬಯಲು, ಶಾಶ್ವತ ಬಯಲು. ಈ ಬಯಲೇ ಭಗವಂತ. ವೀರಶೈವ ಸಿದ್ಧಾಂತದಲ್ಲಿ ಬಯಲನ್ನೇ ಪರಮಾತ್ಮನೆಂದು ಆರಾಧಿಸೋದು. ಬಯಲು ಅಂದರೆ ನಿರಾಕಾರ ಸ್ವರೂಪವನ್ನೇ ಅವರು ಆರಾಧನೆ ಮಾಡೋದು. ಅಂಥ ಒಂದು ವಿಶಾಲ ಬಯಲಿದೆ, ಅದು ಶಾಶ್ವತ ಬಯಲು, ಅಪರಿಮಿತವಾದ ಬಯಲು. ಈ ಬಯಲು ಹೇಗೆ ಅಂತಂದರೆ, ಅಂದರೆ ಪೀರಿಯಾಡಿಕಲಿ ಅಂದರೆ ಏನು? ಆಗಾಗ ನಿರ್ದಿಷ್ಟ ಸಮಯಕ್ಕೆ ಹಲವಾರು ವಿಶ್ವಗಳು ಇಲ್ಲಿ ಪ್ರಕಟವಾಗುತ್ತೆ, ಹಲವಾರು ವಿಶ್ವಗಳು ಅಪ್ರಕಟವಾಗುತ್ತವೆ. ಅಂದರೆ ಈ ವಿಶಾಲವಾದಂಥ ಶಾಶ್ವತ ಸಮತಲದಲ್ಲಿ ನೂರಾರು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಬ್ರಹ್ಮಾಂಡಗಳಿವೆ. ಅದಕ್ಕೆ ಇದನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅಂತ ಹೇಳೋದು. ಕೋಟಿ ಕೋಟಿ ಬ್ರಹ್ಮಾಂಡಗಳಿದೆ. ನಮ್ಮ ಸೌರ ಬ್ರಹ್ಮಾಂಡದಂತಹ 400 ಬಿಲಿಯನ್ ಬ್ರಹ್ಮಾಂಡಗಳು ಕ್ಷೀರಪಥ ಅನ್ನೋಂಥ ನಮ್ಮ ನಕ್ಷತ್ರ ಪಂಜದಲ್ಲೇ ಇದೆ. ನಾವು ವಾಸ ಮಾಡ್ತಾ ಇರೋ ಗ್ಯಾಲಕ್ಸಿನಲ್ಲಿ
400 ಬಿಲಿಯನ್ ನಕ್ಷತ್ರಗಳಿವೆ ಅಂದರೆ 40,000 ಕೋಟಿ ನಕ್ಷತ್ರಗಳಿವೆ. 40,000 ಕೋಟಿ ನಕ್ಷತ್ರಗಳಿಗೆ ಹೆಚ್ಚು ಕಡಿಮೆ ಎಲ್ಲ ನಕ್ಷತ್ರಗಳಿಗೂ ಗ್ರಹಗಳಿವೆ. ಹ್ಯಾವಿಂಗ್ ಪ್ಲಾನೆಟ್ಸ್ ಈಸ್ ಎ ರೂಲ್, ನಾಟ್ ಎನ್ ಎಕ್ಸೆಪ್ಷನ್ ಅಂತ ಹೇಳ್ತಾರೆ ಈಗಿನ ವಿಜ್ಞಾನಿಗಳು. ಹ್ಯಾವಿಂಗ್ ಪ್ಲಾನೆಟ್ಸ್ ಅಂದರೆ ಪ್ರತಿ ನಕ್ಷತ್ರಕ್ಕೂ ಗ್ರಹಗಳಿವೆ. ಇಲ್ಲದೆ ಇರೋದು ಎಕ್ಸೆಪ್ಷನ್ ಅಂತೆ, ಇರೋದು ಎಕ್ಸೆಪ್ಷನ್ ಅಲ್ಲ. ಅಂದರೆ ಪ್ರತಿ ನಕ್ಷತ್ರದ ಸುತ್ತಲೂ ಒಂದೊಂದು ಸೌರವ್ಯೂಹವಿದೆ. 40,000 ಕೋಟಿ ನಕ್ಷತ್ರಗಳು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿದೆ ಅಂದರೆ 40,000 ಕೋಟಿ ಬ್ರಹ್ಮಾಂಡಗಳಿವೆ ಬರೀ ನಮ್ಮ ಮಿಲ್ಕಿ ವೇನಲ್ಲಿ. ಈ ಥರ ಟ್ರಿಲಿಯನ್ಗಳ ಗಟ್ಟಲೆ ಗ್ಯಾಲಕ್ಸಿಗಳಿದೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ. ಟ್ರಿಲಿಯನ್ ಅಂದರೆ ಬಿಲಿಯನ್ಗಿಂತ ಜಾಸ್ತಿ. 1000 ಬಿಲಿಯನ್ ಇಸ್ ಈಕ್ವಲ್ ಟು 1 ಟ್ರಿಲಿಯನ್. 1000 ಬಿಲಿಯನ್ ಇಸ್ ಈಕ್ವಲ್ ಟು 1 ಟ್ರಿಲಿಯನ್. ಏನು ಅರ್ಥ ಆಗ್ತಿದೆ ಹೇಳಿ? ಲೆಕ್ಕ ಕೂಡ ನಮಗೆ ಸಿಗ್ತಾ ಇದೆಯಾ? ಇಲ್ಲ. ಎಷ್ಟು ಅದ್ಭುತವಾದ, ಎಷ್ಟು ಅಗಾಧವಾದ, ಎಷ್ಟು ವಿಶಾಲವಾದ, ಎಷ್ಟು ವಿಸ್ತಾರವಾದ, ಎಷ್ಟು ವ್ಯಾಪಕವಾದ, ಎಷ್ಟು ಅಪರಿಮಿತವಾದ ವಿಶ್ವ ಇದು. ನಮ್ಮ ಮಿಲ್ಕಿ ವೇನಲ್ಲೇ 40,000 ಕೋಟಿ ಬ್ರಹ್ಮಾಂಡಗಳಿವೆ. ಪ್ರತಿ ಬ್ರಹ್ಮಾಂಡಕ್ಕೂ ಒಬ್ಬ ಸೂರ್ಯನಿದ್ದಾನೆ. ನಮಗಿನ್ನ ನಮ್ಮ ಸೌರವ್ಯೂಹ ದಾಟಿ ಹೋಗೋಕ್ಕಾಗಿಲ್ಲ. ಮೊಟ್ಟ ಮೊದಲನೇ ವಾಯೇಜರ್ ಈಗ ಹೋಗಿದೆ. ಅಂದರೆ ವಿ ಆರ್ ನಥಿಂಗ್ ಇನ್ ದಿಸ್ ಯೂನಿವರ್ಸ್. ಅದಕ್ಕೆ ಅವರೇನು ಹೇಳ್ತಾ ಇದ್ದಾರೆ, ಈ ವ್ಯಾಪಕವಾದ ಶಾಶ್ವತವಾದ ಒಂದು ಸಮತಲ, ಆ ಸಮತಲದಲ್ಲಿ ಎಷ್ಟೋ ಬ್ರಹ್ಮಾಂಡಗಳು ಹುಟ್ಟುತ್ತವೆ, ಎಷ್ಟೋ ಬ್ರಹ್ಮಾಂಡಗಳು ನಾಶವಾಗುತ್ತೆ. ಆದರೆ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಈಗಿದೆಯಲ್ಲ, ಈ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಎಷ್ಟೋ ಗ್ರಹಗಳು, ಎಷ್ಟೋ ನಕ್ಷತ್ರಗಳು ಹುಟ್ಟುತ್ತಾ ಇರ್ಬೋದು, ಸಾಯ್ತಾ ಇರ್ಬೋದು. ಆದರೆ ಇದು ಒಂದೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ. ಒಮ್ಮೆ ಬಿಗ್ ಬ್ಯಾಂಗ್ ಆದಾಗ ಕ್ರಿಯೇಟ್ ಆದಂತಹ ವಿಶ್ವ ಇದು. ಬಿಗ್ ಬ್ಯಾಂಗ್ ಅಂದರೆ ಏನು? ಒಂದು ಮಹಾಸ್ಫೋಟ ಸಂಭವಿಸಿದಾಗ ಮಹಾಬಿಂದುವಿನಿಂದ ಉತ್ಪತ್ತಿಯಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಇದು. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಕಣ್ಮರೆಯಾಗತ್ತಂತೆ ಮುಂದೆ. ಎಂದೋ ಒಂದು ದಿವಸ ಕಾದಿದೆ ನೋಡು ನಿನಗೆ. ಏನು ಕಾದಿದೆ? ನಿನ್ನ ಮರಣ ಕಾದಿದೆ. ಹೌದಾ ಅಲ್ವಾ? ಪ್ರತಿಯೊಬ್ಬರಿಗೂ ಅನ್ವಯ ಆಗೋದೇ ಇದು. ಹಾಗೆ ನನಗನ್ವಯ ಆಗೋದೇ ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಕಾದಿದೆ. ಒಂದಲ್ಲ ಒಂದು ದಿವಸ ಇದೇನಾಗತ್ತೆ? ಕಣ್ಮರೆಯಾಗಿ ಹೋಗುತ್ತೆ. ಇದು ಕಣ್ಮರೆಯಾಗಿ ಹೋದ ಮೇಲೆ ಮಹಾಪ್ರಳಯ, ಅದು ಇಟ್ ಈಸ್ ನಾಟ್ ಸಣ್ಣ ಪುಟ್ಟ ಪ್ರಳಯಗಳಲ್ಲ. ಸಣ್ಣ ಪುಟ್ಟ ಪ್ರಳಯಗಳು ಬರ್ತದೆ ನಮ್ಮ ಸೀಕ್ರೆಟ್ ಡಾಕ್ಟ್ರಿನ್ ಪ್ರಕಾರ. ಅದೊಂದು ಮಹಾನ್ ಪ್ರಳಯ ಅದು. ಆ ಪ್ರಳಯವಾದ ಮೇಲೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ ದೀರ್ಘ ನಿದ್ರೆಗೆ ಹೊರಟು ಹೋಗ್ತಾನೆ. ಎಲ್ಲವೂ ಮಹಾಬಿಂದುವಿನಲ್ಲಿ ಸೇರಿಕೊಂಡು ಬಿಡುತ್ತೆ. ಆ ಮಹಾಬಿಂದು ಸೈಲೆಂಟ್ ಆಗಿಬಿಡುತ್ತೆ. ಅದು ಬ್ರಹ್ಮನ ರಾತ್ರಿ. ಬ್ರಹ್ಮ ಸಹ ನಿದ್ರಿಸುತ್ತಿದ್ದಾನೆ. ಆತನಿಗೆ ಮತ್ತೆ ಹಗಲಾಗತ್ತೆ. ಆಗ ಮತ್ತೊಂದು ಮಹಾವಿಸ್ಫೋಟ, ಆಗ ಮತ್ತೊಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿ. ಇದನ್ನು ನಾವು ಒಂದು ನಮ್ಮ ಹಂತದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಉದಾಹರಣೆ, ಒಂದು ಆಟದ ಮೈದಾನ. ಈ ಆಟದ ಮೈದಾನ ಒಂದು ಸಮತಲ, ಎಲ್ಲ ನಮ್ಮ ಊರಾಚೆ ಇದೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ಅಲ್ಲಿ ಸುಮ್ಮನೆ ಕೂತ್ಕೊಂಡು ನೋಡಿ, ಮೆಟ್ಲ ಮೇಲೆ ಕುಳಿತುಕೊಂಡು. ಬೆಳಿಗ್ಗೆ 5 ಗಂಟೆಗೆ ಯಾರೋ ಬಂದು ಆಟ ಆಡಿ ಹೋಗ್ತಾರೆ, ಯಾರೋ ಬಂದು ಓಡ್ತಾರೆ, ಜಿಮ್ನಾಶಿಯಂ ವ್ಯಾಯಾಮ ಮಾಡ್ತಾರೆ, ಹೋಗ್ತಾರೆ. 6 ಗಂಟೆಗೆ ಯಾರೋ ಬರ್ತಾರೆ, ಕ್ರಿಕೆಟು ಚೆಂಡು ತೊಗೊಂಬರ್ತಾರೆ, ಕ್ರಿಕೆಟ್ ಆಡ್ತಾರೆ. ಇನ್ಯಾರೋ ಬರ್ತಾರೆ, ಖೋಖೋ ಆಡ್ತಾರೆ. ಮತ್ತಾರೋ ಬರ್ತಾರೆ, ಬಾಸ್ಕೆಟ್ಬಾಲ್ ಆಡ್ತಾರೆ. ಇನ್ಯಾರೋ ಬರ್ತಾರೆ, ವಾಲಿಬಾಲ್ ಆಡ್ತಾರೆ. ಅವ್ರು ಹೋಗ್ತಾರೆ. ಅವರೆಲ್ಲ ಹೋಗಾದ್ಮೇಲೆ ಇನ್ನೊಂದು ದೊಡ್ಡ ಗುಂಪು ಬರುತ್ತೆ, ಕಬಡ್ಡಿ ಆಡ್ತಾರೆ.
ಅವ್ರು ಕಬಡ್ಡಿ ಆಡಿ ಹೋದ್ಮೇಲೆ ಒಂದು ಹಾಕಿ ಟೀಮ್ ಬರುತ್ತೆ, ಹಾಕಿ ಆಡ್ತಾರೆ. ಹಾಕಿ ಅವ್ರು ಹೋದ್ಮೇಲೆ ಫುಟ್ಬಾಲ್ ಟೀಮ್ ಬಂದು ಫುಟ್ಬಾಲ್ ಆಡುತ್ತೆ. ಫುಟ್ಬಾಲ್ ಎಲ್ಲ ಅವ್ರು ಹೋಗಾದಮೇಲೆ ಅಲ್ಲಿ ಈ ಸ್ಕೂಲ್ ಮಕ್ಕಳು ಬಂದು ಲಗೋರಿ ಆಡ್ತಾರೆ. ಸ್ಕೂಲ್ ಮಕ್ಕಳೆಲ್ಲ ಹೋಗಾದಮೇಲೆ ಮಧ್ಯಾಹ್ನದ ಹೊತ್ತಿಗೆ ವಯಸ್ಸಾಗಿರೋ ವೃದ್ಧರು ಬರ್ತಾರೆ. ವೃದ್ಧರು ಬಂದು ಅಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಸುತ್ತಲೂ ಹಲವಾರು ಕಾಗೆಗಳು, ಪಕ್ಷಿಗಳು ಎಲ್ಲ ಹಾರಾಡ್ತಾ ಇರ್ತವೆ. ಮತ್ತೆ ಸಂಜೆ ಆಗುತ್ತೆ, ಮತ್ತೆ ಫುಟ್ಬಾಲ್ ಟೀಮ್ ಬರುತ್ತೆ, ಕ್ರಿಕೆಟ್ ಟೀಮ್ ಬರುತ್ತೆ, ವಾಲಿಬಾಲ್ ಟೀಮ್ ಬರುತ್ತೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಪ್ಲೇಗ್ರೌಂಡ್ ಹೇಗಿತ್ತೋ ಹಾಗೇ ಇದೆ. ಆದರೆ ಪ್ಲೇಗ್ರೌಂಡ್ ಮೇಲೆ ಆಟ ಆಡೋರು ಚೇಂಜ್ ಆಗ್ತಾ ಇದ್ದಾರೆ. ಹಾಗೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವೂ ಒಂದು ಸಮತಲ. ಇಟ್ ಈಸ್ ಎ ಪ್ಲೇನ್. ಈ ಸಮತಲದ ಮೇಲೆ ಎಷ್ಟೋ ವಿಶ್ವಗಳು ಪ್ರಕಟವಾಗುತ್ತವೆ, ಎಷ್ಟೋ ವಿಶ್ವಗಳು ಕಣ್ಮರೆಯಾಗ್ತವೆ. ಕಣ್ಮರೆಯಾದ ನಂತರ ಹೊಸ ವಿಶ್ವ ಪ್ರಕಟವಾಗುತ್ತೆ. ಇದೇನಿದು? ಸೃಷ್ಟಿ, ಸ್ಥಿತಿ, ಲಯ, ಮತ್ತೆ ಲಯದ ನಂತರ ಸೃಷ್ಟಿ, ಸ್ಥಿತಿ, ಲಯ, ಮತ್ತೆ ಲಯದ ನಂತರ ಸೃಷ್ಟಿ, ಸ್ಥಿತಿ, ಲಯ. ಇದು ಸೈಕಲ್. ಸೈಕಲ್ ಅಂದರೆ ವರ್ತುಲ. ಇದೊಂದು ಆವರ್ತನ. ಆವರ್ತನ ಅಂದರೆ ಸೈಕಲ್ ಅಂತ ಕನ್ನಡದ ವರ್ಡು ಆವರ್ತನ, ಇಂಗ್ಲೀಷ್ನಲ್ಲಿ ಸೈಕಲ್ ಅಂತ. ಏನು ಸೈಕಲ್ ಅಂದರೆ ನಿರ್ದಿಷ್ಟವಾಗಿ ಕ್ರಮಬದ್ಧವಾಗಿ ಒಂದಾದ ನಂತರ ಒಂದು ಘಟ್ಟಗಳು. ಏನದು ಘಟ್ಟ? ಪ್ರಕಟವಾಗುತ್ತೆ, ಸ್ಥಿತಿಯಲ್ಲಿರುತ್ತೆ, ಅಪ್ರಕಟವಾಗುತ್ತೆ, ಮತ್ತಿನ್ನೊಮ್ಮೆ ಯಾವಾಗಲೂ ಪ್ರಕಟವಾಗುತ್ತೆ, ಮತ್ತೆ ಸ್ಥಿತಿ, ಮತ್ತೆ ಅಪ್ರಕಟ. ದಿಸ್ ಈಸ್ ಎ ಸೈಕಲ್. ನಮ್ಮನ್ನೇ ಗಮನಿಸಿ ನೋಡಿ, ನಮ್ಮ ಜೀವನ ಹೇಗಿದೆ. ಬೆಳಿಗ್ಗೆ ಎದ್ದೇಳ್ತೀವಿ, ಬೆಳಿಗ್ಗೆಯಿಂದ ರಾತ್ರಿ ತನಕ ನಮ್ಮ ದಿನಚರಿ ಏನೇನಿದೆಯೋ ಎಲ್ಲ ಒಂದು ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋಗ್ತೀವಿ. ರಾತ್ರಿಗೆ ವಾಪಸ್ಸು ಮನೆಗೇನು ಮಾಡ್ತೀವಿ? ಹಿಂತಿರುಗಿ ಬಂದು ಮಲ್ಕೊಂಡು ನಿದ್ರೆ ಮಾಡ್ತೀವಿ. ವಿಶ್ವವೂ ಹಾಗೆ. ವಿಶ್ವದ ಹಗಲು ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪ್ರಕಟವಾಗುತ್ತೆ. ವಿಶ್ವದ ರಾತ್ರಿ ಅಂದರೆ ಪ್ರಕಟವಾದಂಥ ವಿಶ್ವ ಮತ್ತೆ ಕಣ್ಮರೆಯಾಗಿ ಹೋಗುತ್ತೆ, ನಿದ್ರಿಸುತ್ತೆ. ವಿಶ್ವ ಏನು ಮಾಡ್ತಿದೆಯೋ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಏನು ಮಾಡ್ತಿದೆಯೋ, ಆ ಪರಬ್ರಹ್ಮ ಏನು ಮಾಡ್ತಿದ್ದಾನೋ ಅದನ್ನು ನಾನು ಮಾಡ್ತಿದ್ದೀನಿ. ಆದರೆ ನಾನು 24 ಗಂಟೆಗಳಿಗೆ ಒಂದು ದಿನ ಮುಗಿಸ್ಬಿಡ್ತೀನಿ. ಎದ್ದೇಳ್ತೀನಿ, ಜೀವನ ನಡೆಸ್ತೀನಿ, ರಾತ್ರಿ ಆಗತ್ತೆ, ಹಗಲು ಮುಗಿದು ರಾತ್ರಿ ಆಗತ್ತೆ, ಮಲಗಿ ನಿದ್ರೆ ಮಾಡ್ತೀನಿ, ಮತ್ತೆ ಪುನಃ ಮೇಲೆ ಎದ್ದೇಳ್ತೀನಿ. ಅಂದರೆ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ ಕೋಟ್ಯಾಂತರ ವರ್ಷಗಳಿಗೆ ಒಮ್ಮೆ ಮಲಗಿ ಎದ್ದೇಳ್ತಾನಲ್ಲ, ಅದನ್ನು ನಾನು ಪ್ರತಿನಿತ್ಯ ಮಾಡ್ತಾ ಇದ್ದೀನಿ. ಇಸ್ ಎ ಸೈಕಲ್. ಒಂದು ವಂಡರ್ಫುಲ್ ಸೇಯಿಂಗ್ ಇಸ್ ದೇರ್. ಸೇಯಿಂಗ್ ಅಂದರೆ ಒಂದು ಮಾತು ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ. ಯತ್ ಬ್ರಹ್ಮಾಂಡೇ ತತ್ ಪಿಂಡಾಂಡೇ. ಆಸ್ ದ ಮ್ಯಾಕ್ರೋಕಾಸ್ಮ್ ಸೋ ದ ಮೈಕ್ರೋಕಾಸ್ಮ್. ಅಂದರೆ ಆಸ್ ದ ಮ್ಯಾಕ್ರೋಕಾಸ್ಮ್, ಮಹಾನ್ ವಿಶ್ವದಲ್ಲಿ ಏನು ನಡೀತಿದೆಯೋ ಅದು ನನ್ನ ಈ ಪುಟ್ಟ ವಿಶ್ವದಲ್ಲಿ ಸಹ ನಡೀತಾ ಇದೆ. ಅಂದರೆ ಪುಟ್ಟ ವಿಶ್ವ ಅಂದರೆ ನನ್ನ ಶರೀರದಲ್ಲಿ ಸಹ ನಡೀತಾ ಇದೆ. ಐ ಆಮ್ ನಥಿಂಗ್ ಬಟ್ ಎ ಮಿರರ್ ಇಮೇಜ್ ಆಫ್ ಮ್ಯಾಕ್ರೋಕಾಸ್ಮ್. ಬ್ರಹ್ಮಾಂಡದ ಒಂದು ಸಣ್ಣ ತದ್ರೂಪಿ ತುಣುಕು ನಾನು. ಬ್ರಹ್ಮಾಂಡದ ಒಂದು ತದ್ರೂಪಿ ತುಣುಕು. ಐ ಆಮ್ ಎ ಸ್ಮಾಲ್ ಮಿನಿಯೇಚರ್ ಇಮೇಜ್ ಆಫ್ ದಟ್ ಮೆಗಾ ಕಾಸ್ಮಾಸ್. ಇದು ಸೈಕಲ್. ಇದು ಒಂದು ಗಡಿಯಾರ ತಗೊಳ್ಳಿ, 3 ಮುಳ್ಳುಗಳಿದೆ. ಆ 3 ಮುಳ್ಳುಗಳಲ್ಲಿ ಒಂದು ಸೆಕೆಂಡ್ ಮುಳ್ಳು, ಒಂದು ನಿಮಿಷದ ಮುಳ್ಳು, ಒಂದು ಗಂಟೆ ಮುಳ್ಳು. ಈ ಮುಳ್ಳುಗಳು ಏನು ಮಾಡ್ತವೆ ಹೇಳಿ? ಸೆಕೆಂಡ್ ಮುಳ್ಳು 60 ಸೆಕೆಂಡ್ ಅಂದರೆ 1 ನಿಮಿಷ. 1 ನಿಮಿಷಕ್ಕೆ ಏನು ಮಾಡುತ್ತದೋ, ಎಲ್ಲಿ ಪ್ರಾರಂಭ ಮಾಡ್ತೋ ಅದರ ಪ್ರಯಾಣವನ್ನು ಮತ್ತೆ ಅಲ್ಲಿ ಬಂದು ಸೇರಿಬಿಡುತ್ತೆ. ಅಂದರೆ ಕೆಳಗಿಳಿದು ತಳವನ್ನು ಸೇರಿ ಮತ್ತೆ ಮೇಲೆ ಹೋಗಿ
ಎಲ್ಲಿ ಪ್ರಾರಂಭ ಮಾಡ್ತೋ 12ರಲ್ಲಿ ಅಲ್ಲಿ ಹೋಗಿ ಸೇರಿಬಿಡುತ್ತೆ. 60 ಸೆಕೆಂಡ್ಗೆ ಅದು ಮುಗಿಸ್ಬಿಡ್ತು ಒಂದು ವರ್ತುಲವನ್ನು, ಒಂದು ಆವರ್ತನವನ್ನು. ನಿಮಿಷದ ಮುಳ್ಳು ಎಷ್ಟು ಟೈಮ್ ತಗೊಳುತ್ತೆ? ಅದೇ ರೀತಿ ಕೆಳಗಿಳಿದು ಮೇಲೇರಬೇಕಂದ್ರೆ ನಿಮಿಷದ ಮುಳ್ಳಿಗೆ ಎಷ್ಟು ಟೈಮ್ ಬೇಕಾಗತ್ತೆ? 1 ಗಂಟೆ ಬೇಕಾಗತ್ತೆ. 60 ನಿಮಿಷಕ್ಕೆ ಅದು ಏನು ಮಾಡುತ್ತೆ? 12ರಿಂದ 6ಕ್ಕೆ ಇಳಿದು 6ರಿಂದ ಮತ್ತೆ 12ಕ್ಕೆ ಮೇಲೆದ್ದು ಬಿಡುತ್ತೆ. ಗಂಟೆ ಮುಳ್ಳು ಏನು ಮಾಡುತ್ತೆ? 24 ಗಂಟೆಗೆ ಒಮ್ಮೆ 12ರಿಂದ ಪ್ರಾರಂಭ 12 ಗಂಟೆಗೆ ಒಮ್ಮೆ 12ರಿಂದ ಪ್ರಾರಂಭ ಮಾಡಿ ತನ್ನ ಜರ್ನಿ ಮುಗಿಸಿ ಮತ್ತೆ 12ಕ್ಕೆ ಬಂದು ಸೇರುತ್ತೆ. ಅಂದರೆ ಗಡಿಯಾರದ ಮುಳ್ಳುಗಳು ಹೇಗೆ ಕ್ರಮಬದ್ಧವಾಗಿ ಕೆಳಗಿಳಿದು ಮೇಲೇರಿ ಎಲ್ಲಿಂದ ಪ್ರಾರಂಭ ಮಾಡ್ತೋ ಪ್ರಯಾಣವನ್ನು ಅಲ್ಲಿ ಮುಗಿಸಿ ಮತ್ತೆ ಇನ್ನೊಂದು ಪ್ರಯಾಣ, ಮತ್ತೆ ಇನ್ನೊಂದು ಪ್ರಯಾಣ, ಪ್ರತಿ ಸುತ್ತನ್ನು ಆವರ್ತನ ಅಂತ ಕರೀತಾರೆ. ಪುನಃ ಪುನಃ ಅದು ಸುತ್ತಿದಾಗ ಪುನರಾವರ್ತನ ಅಂತಾರೆ. ಅರ್ಥ ಆಗ್ತಿದೆಯಾ ನಿಮಗೆ? ಆರ್ ಯು ಫಾಲೋಯಿಂಗ್ ಮೀ? ಆವರ್ತನ ಅಂದರೆ ಏನು? ಒಂದು ಸೈಕಲ್ಲು. ಪುನರಾವರ್ತನ ಅಂದರೆ ದ ರಿಪಿಟೇಷನ್ ಆಫ್ ಇಟ್. ಆವರ್ತನ ಅಂದರೆ ಅರ್ಥ ಮಾಡ್ಕೋಬೇಕು ಚೆನ್ನಾಗಿ. ಇಟ್ ಈಸ್ ಎ ಸೈಕಲ್. ಎವ್ರಿಥಿಂಗ್ ಈಸ್ ಎ ಸೈಕಲ್. ಗಮನಿಸಿ ನೋಡಿ, ಹುಟ್ತೀವಿ, ಬೆಳಿತೀವಿ, ಬಾಲ್ಯ, ಒಂದು ಯೌವನ, ಮಧ್ಯ ವಯಸ್ಸು, ವೃದ್ಧಾಪ್ಯ, ಕ್ಷಯ, ಲಯ. ಈ ಹಂತಗಳಲ್ಲಿ ಒಂದು ಆವರ್ತನ ಮುಗಿಯುತ್ತೆ. ಹುಟ್ಟಿದ ಪ್ರತಿ ಮನುಷ್ಯ ಸತ್ತು ಪಂಚಭೂತಗಳಲ್ಲಿ ಒಂದಾಗ್ಬಿಡ್ತಾನೆ. ಯಾವ ಪಂಚಭೂತಗಳಿಂದ ಹುಟ್ಟಿದ್ನೋ, ಶರೀರವನ್ನು ತಯಾರು ಮಾಡಿಕೊಂಡ್ನೋ, ಅದೇ ಪಂಚಭೂತಗಳಿಗೆ ತನ್ನ ಶರೀರದ ತತ್ವಗಳನ್ನು ಕೊಟ್ಟು ಬಿಡ್ತಾನೆ. ಅಲ್ಲಿಗೊಂದು ಸೈಕಲ್ ಮುಗೀತು. ಆ ಸೈಕಲ್ ಮುಗಿದ ಮೇಲೆ ಅಲ್ಲಿಗೆ ನಿಂತೋಯ್ತಾ? ಅದು ಇಲ್ಲ. ಸೂಕ್ತ ಸಮಯ ಬಂದಾಗ ಆತ ಮತ್ತೆ ಏನು ಮಾಡ್ತಾನೆ? ಪುನಃ ಹುಟ್ಟುತ್ತಾನೆ, ಪುನಃ ಹುಟ್ಟುತ್ತಾನೆ. ಪುನಃ ಮಗು, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮಧ್ಯ ವಯಸ್ಸು, ವೃದ್ಧಾಪ್ಯ, ಕ್ಷಯ, ಲಯ, ಮತ್ತೆ ಸಾಯ್ತಾನೆ, ಮತ್ತೆ ಮಣ್ಣಿಗೆ ಸೇರ್ತಾನೆ. ಗಡಿಯಾರದ ಮುಳ್ಳು ಏನು ಮಾಡ್ತಿದೆಯೋ ನಾನು ಅದನ್ನೇ ಮಾಡ್ತಾ ಇರೋದು. ಅದು ಒಂದು ರೀತಿ ಸುತ್ತಾ ಇದೆ ಗಡಿಯಾರದಲ್ಲಿ, ನಾನೊಂದು ರೀತಿ ವಿಶ್ವದಲ್ಲಿ ಸುತ್ತಾ ಇದ್ದೀನಿ. ಹೌದಾ ಅಲ್ವಾ? ನೋಡಿ, ಮುಂಜಾನೆ, ಮಠ ಮಧ್ಯಾಹ್ನ, ಸಂಜೆ, ರಾತ್ರಿ, ಮಧ್ಯರಾತ್ರಿ, ಮತ್ತೆ ಮುಂಜಾನೆ. ವಾಟ್ ಈಸ್ ದಿಸ್? ಇಟ್ಸ್ ಎ ಸೈಕಲ್. ಮುಂಜಾನೆ ಬೆಳಿಗ್ಗೆ ಎದ್ದಾಗ ಅಷ್ಟೊತ್ತಿಗೆ, ನಂತರ ಹಗಲು, ನಂತರ ಮಠ ಮಧ್ಯಾಹ್ನ, ಅದಾದಮೇಲೆ ಸಾಯಂಕಾಲ, ಸಂಜೆ ಆದಮೇಲೆ ರಾತ್ರಿ, ರಾತ್ರಿ ಆದಮೇಲೆ ಮಧ್ಯರಾತ್ರಿ, ಮತ್ತೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ. ಇದು ನಿಂತಿದೆಯಾ ಯಾವಾಗಲಾದರೂ ಸಂಜೆ ರಾತ್ರಿ ಆದಮೇಲೆ ಬಂದಿದೆಯಾ? ಇಲ್ಲ. ಸಂಜೆ ಮಠ ಮಧ್ಯಾಹ್ನ ಆದಮೇಲೆ ಬರೋದು. ಯಾವಾಗಲಾದರೂ ರಾತ್ರಿ ಅನ್ನೋದು ಮುಂಜಾನೆ ಆಗಿದ ತಕ್ಷಣ ಬಂದಿದೆಯಾ? ಇಲ್ಲ. ಮುಂಜಾನೆ ಆದಮೇಲೆ ಮಠ ಮಧ್ಯಾಹ್ನ ಬರಬೇಕು, ಮಧ್ಯಾಹ್ನ ಸಂಜೆ ಆಗಬೇಕು, ಸಂಜೆ ಆದಮೇಲೆ ರಾತ್ರಿ ಬರಬೇಕು. ಅಂದರೆ ಇದೊಂದು ಕ್ರಮಬದ್ಧವಾದ ಆವರ್ತನ. ಋತುಗಳನ್ನು ತಗೊಳ್ಳಿ. ವಸಂತ ಋತು, ನಿಮ್ಮ ವರ್ಷಾಕಾಲ, ವರ್ಷ ಋತು, ಶಿಶಿರ, ಗ್ರೀಷ್ಮ, ಹೇಮಂತ, ಮತ್ತು ಕೊನೆಯದು ಇನ್ನೊಂದಿದೆ ಋತು, ಶರದ್ ಋತು, ಚಳಿಗಾಲ. ಅದರಲ್ಲಿ ಮುಕ್ತಾಯವಾಗುತ್ತೆ. ಚೈತ್ರ ಮಾಸದಲ್ಲಿ ಎಲ್ಲ ಚಿಗುರುತ್ತೆ. ಶರದ್ ಋತುವಿನಲ್ಲಿ ಎಲ್ಲ ಗಿಡಗಳು ತಮ್ಮ ಎಲೆಗಳನ್ನು ಕಳ್ಕೊಳ್ತವೆ. ಮತ್ತೆ ಚೈತ್ರ ಮಾಸಕ್ಕೆ ಕಾಯುತ್ತವೆ, ಮತ್ತೆ ಎಲೆಗಳು ಹುಟ್ಟುತ್ತೆ. ಭೂಮಿ ಏನು ಮಾಡ್ತಾ ಇದೆ? ಸೂರ್ಯನ ಸುತ್ತಲೂ 365 ದಿನಕ್ಕೆ ಒಮ್ಮೆ ಏನು ಮಾಡುತ್ತೆ? ಸುತ್ತಿ ಬರುತ್ತೆ. ಎಲ್ಲಿಂದ ಪ್ರಾರಂಭ ಮಾಡ್ತಾ ಪ್ರಯಾಣವನ್ನು 365 ದಿವಸ, ಒಂದು ವರ್ಷಕ್ಕೆ ಸುತ್ತಿ ವಾಪಸ್ ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಅದು ವರ್ತುಲವೇ, ಅದು ಆವರ್ತನವೇ. ಗಮನಿಸಿ ನೋಡಿ, ಯುಗಗಳು ಹೇಗೆ ಬರುತ್ತೆ? ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಮತ್ತೆ ಕಲಿಯುಗ ಆದಮೇಲೆ ಮತ್ತೆ ಕೃತಯುಗ. ಈ 4 ಯುಗಗಳನ್ನು ಒಟ್ಟಾಗಿ ಸೇರಿಸ್ತು ಅಂತಂದರೆ ಒಂದು ಮಹಾಯುಗ. ಇಂಥ 1000 ಮಹಾಯುಗಗಳಾದರೆ ಅದು ಬ್ರಹ್ಮನಿಗೆ ಒಂದು ಹಗಲು.
ಒಂದು ಕೃತಯುಗ, ಒಂದು ತ್ರೇತಾಯುಗ, ಒಂದು ದ್ವಾಪರ ಯುಗ, ಒಂದು ಕಲಿಯುಗ, 4 ಸೇರಿಸಿದರೆ ಒಂದು ಮಹಾಯುಗ. ಇಂತಹ 1000 ಮಹಾಯುಗಗಳು ಆದರೆ ಅದು ಪರಬ್ರಹ್ಮನಿಗೆ ಒಂದು ಹಗಲು. ಅಷ್ಟು ಕಾಲ ಭಗವಂತ ಸೃಷ್ಟಿಯನ್ನು ಸ್ಥಿತಿಯಲ್ಲಿಟ್ಟಿರ್ತಾನೆ. ಆಮೇಲೆ ರಾತ್ರಿ, ಮತ್ತೆ ಅಷ್ಟು ಕಾಲ ಆ ಪರಬ್ರಹ್ಮ ನಿದ್ರಿಸುತ್ತಾನೆ. ನಿದ್ರಿಸಿ ನಂತರ ಇನ್ನು 1000 ಮಹಾಯುಗಗಳ ಆದ ಮೇಲೆ ಆತ ಎಚ್ಚರಗೊಳ್ಳೋದು. ಈ 1000 ಮಹಾಯುಗಗಳಿಗೆ 14 ಮನ್ವಂತರಗಳಿರುತ್ತವೆ. 14 ಮನ್ವಂತರಗಳು. ಈಗ ನಾವಿರೋದು ಯಾವ ಮನ್ವಂತರದಲ್ಲಿ? ವೈವಸ್ವತ ಮನ್ವಂತರ, 7ನೆಯ ಮನ್ವಂತರ. ನಮ್ಮ ಮನುಗಳು ವೈವಸ್ವತ ಮಹರ್ಷಿಗಳು, ಅದು ವೈವಸ್ವತರು, ವೈವಸ್ವತ ಮಹಾತ್ಮರು. 7ನೆಯ ಮನ್ವಂತರ ಇದು. ಅಂದರೆ ಈ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅನ್ನೋದು ಸೈಕಲ್ಗಳಲ್ಲಿ ಬರ್ತಾ ಇದೆ, ಹೋಗ್ತಾ ಇದೆ. ನಮ್ಮ ಸಮಾಜಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಕೃತಯುಗ ಅಂತ ಅಂದರೆ ಅವರು ಕೃತಯುಗ ಅಂತ ಕರೆಯಲ್ಲ, ಅವ್ರು ಹೇಳ್ತಾರೆ ಅದನ್ನು ಸುವರ್ಣಯುಗ ಅಂತ ಕರೀತಾರೆ. ಸುವರ್ಣಯುಗವಾದ ಮೇಲೆ ರಜತ ಯುಗ ಬರುತ್ತೆ ಅಂತಾರೆ. ರಜತ ಯುಗ ಅಂತಂದರೆ ಸಿಲ್ವರ್ ಏಜ್, ಗೋಲ್ಡನ್ ಏಜ್, ಸಿಲ್ವರ್ ಏಜ್. ಗೋಲ್ಡ್ ಸಿಲ್ವರ್ ಆದಮೇಲೆ 3ನೇದು ಕಾಪರ್ ಏಜ್ ಅಂತಾರೆ, 4ನೇದು ಐರನ್ ಏಜ್ ಅಂತಾರೆ. ಅಲ್ಲೂ 4 ಎರಾಗಳನ್ನು ಹೇಳ್ತಾರೆ. ಗೋಲ್ಡನ್ ಏರಾ, ಸಿಲ್ವರ್ ಏರಾ, ಕಾಪರ್ ಏರಾ, ಐರನ್ ಏರಾ. ಈ ಕಬ್ಬಿಣದ ಯುಗ ಮುಗಿದ ಮೇಲೆ ಮತ್ತೆ ಸುವರ್ಣ ಯುಗ ಪ್ರಾರಂಭವಾಗುತ್ತೆ. ದಿಸ್ ಇಸ್ ಅಗೈನ್ ಎ ಸೈಕಲ್, ಅಗೈನ್ ಎ ಸೈಕಲ್. ವಾಟ್ ಈಸ್ ನಾಟ್ ಎ ಸೈಕಲ್, ಯು ಪ್ಲೀಸ್ ಟೆಲ್ ಮಿ. ಒಂದು ಮರ ಹುಟ್ಟುತ್ತೆ, ಬೀಜದಿಂದ ಹುಟ್ಟುತ್ತೆ, ಓಕೆ, ಮೊಳಕೆ ಹೊಡೆಯುತ್ತೆ, ಸಸಿ ಆಗುತ್ತೆ, ಸಸಿ ಸಣ್ಣ ಗಿಡವಾಗುತ್ತೆ, ಸಣ್ಣ ಗಿಡ ದೊಡ್ಡ ಗಿಡವಾಗುತ್ತೆ, ದೊಡ್ಡ ಗಿಡವಾದ ಮೇಲೆ ಹೂ ಬಿಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ, ಹೂಗಳು ಕಾಯಾಗುತ್ತವೆ, ಕಾಯಿಗಳು ಹಣ್ಣುಗಳಾಗುತ್ತೆ, ಹಣ್ಣುಗಳನ್ನೆಲ್ಲ ಅದು ಪ್ರಸಾರ ಮಾಡುತ್ತೆ, ಅದಕ್ಕೆ ವಯಸ್ಸಾಗುತ್ತೆ, ವೃದ್ಧ ಮರ ಆಗುತ್ತೆ, ಒಂದೊಂದೇ ಕೊಂಬೆಗಳನ್ನು ರೆಂಬೆಗಳನ್ನು ಕಳ್ಕೊಳ್ತಾ ಹೋಗುತ್ತೆ, ಎಲೆಗಳು ಉದುರುತ್ತೆ, ಬಾಡಿ ಹೋಗುತ್ತೆ, ಮರ ಬಿದ್ದು ಹೋಗುತ್ತೆ, ಒಂದು ದಿವಸ ನೆಲಕ್ಕೆ ಸೇರಿಬಿಡುತ್ತೆ. ಇದು ದಿಸ್ ಇಸ್ ಅ ಸೈಕಲ್. ಓಕೆ, ಈ ಸೈಕಲ್ಲು ಕಾಸ್ಮಾಸಲ್ಲೂ ಇದೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲೂ ಇದೆ. ನಾನೀಗ ಹೇಳಿದ್ನಲ್ಲ, ನಮ್ಮ ಮಿಲ್ಕಿ ವೇ ಅನ್ನೋ ಗ್ಯಾಲಕ್ಸಿಯಲ್ಲಿ 40,000 ಕೋಟಿ ನಕ್ಷತ್ರಗಳಿವೆ ಅಂತ. ಈ ನಕ್ಷತ್ರಗಳು ಹೇಗೆ ಗೊತ್ತಾ? ಅವಕ್ಕೂ ಹುಟ್ಟಿದೆ, ಅವು ಸಾಯುತ್ತವೆ. ಸರ್, ನಕ್ಷತ್ರಕ್ಕೆ ಜೀವ ಇದೆಯಾ? ಖಂಡಿತ. ಅದರ ಜೀವ, ಅದರ ಪ್ರಜ್ಞೆ ಇನ್ನೊಂದು ಹಂತದಲ್ಲಿ ವ್ಯಕ್ತವಾಗುತ್ತೆ, ನಮಗೆ ಅರ್ಥ ಆಗೋದಿಲ್ಲ ಅದು. ನಕ್ಷತ್ರ ಹುಟ್ಟುತ್ತೆ. ಹೇಗೆ ಹುಟ್ಟುತ್ತೆ ಅದು? ನಕ್ಷತ್ರ, ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ನೆಬ್ಯುಲಾ. ಯಾವುದೋ ಹಿಂದೆ ಬದುಕಿ ಬಾಳಿದ ಒಂದು ದೊಡ್ಡ ನಕ್ಷತ್ರ ಮಹಾವಿಸ್ಫೋಟವನ್ನು ಹೊಂದಿ ಬೂದಿಯನ್ನು, ಅದರ ಒಳಗಡೆ ಇದ್ದ ಎಲ್ಲ ವಸ್ತು ರಾಶಿಯನ್ನು, ದ್ರವ್ಯ ರಾಶಿಯನ್ನು ಆ ಅಂತರಿಕ್ಷದಲ್ಲಿ ಚೆಲ್ಲಿಬಿಡುತ್ತೆ. ಅಂದರೆ ನಕ್ಷತ್ರ ವಿಸ್ಫೋಟ ಹೊಂದಿ ಸತ್ತು ಹೋಗುತ್ತೆ. ಎಷ್ಟೋ ನಕ್ಷತ್ರಗಳು ತಮ್ಮ ಅಂತ್ಯಕಾಲದಲ್ಲಿ ವಿಸ್ಫೋಟವನ್ನು ಹೊಂದುತ್ತೆ. ವಿಸ್ಫೋಟವನ್ನು ಹೊಂದಿದಾಗ ಒಳಗಿರುವಂತಹ ಪೂರ್ಣ ದ್ರವ್ಯ ರಾಶಿಯನ್ನು ಕಕ್ಕು ಬಿಡುತ್ತೆ. ಅದು ಹೊರಗೆ ಬಂದ ಆ ಹೊಗೆ ಸಾವಿರಾರು ವರ್ಷಗಳ ಕಾಲ ಅಂತರಿಕ್ಷದಲ್ಲಿ ವಿಶಾಲವಾಗಿ ಹರಡ್ಕೊಳ್ತಾ ಇರುತ್ತೆ. ಹಾರ್ಸ್ ಹೆಡ್ ನೆಬ್ಯುಲಾ ಅಂತ ಹೇಳ್ತಾರೆ. ಹಾರ್ಸ್ ಹೆಡ್ ನೆಬ್ಯುಲಾ ಅಂದರೆ ಯಾವುದೋ ನಕ್ಷತ್ರ ವಿಸ್ಫೋಟ ಹೊಂದಿ ಹೊರಬಂದಂತಹ ರಾಶಿ ರಾಶಿ ದ್ರವ್ಯ ಆಕಾಶದಲ್ಲಿ ಚೆಲ್ಲಿ ಹೊರಗೆ ಬರ್ತಿದೆ. ಅದು ಹೇಗೆ ಕಾಣಿಸುತ್ತೆ ಅಂದರೆ ಕುದುರೆಯ ತಲೆ ಕತ್ತು ಇದ್ದಂಗೆ ಕಾಣಿಸುತ್ತೆ. ಆ ಕುದುರೆಯ ತಲೆ ಕತ್ತು ಇದ್ದ ಹಾಗೆ ಕಳೆದ 40 ವರ್ಷಗಳಿಂದ ಕಾಣಿಸ್ತಾನೇ ಇದೆ ಅದು. ಆದರೆ ಅದು ಹಾಗೇ ಹರಡ್ತಾನೇ ಇದೆ. ಅಂದರೆ ಇನ್ನೆಷ್ಟು ಅಗಾಧವಾದಂತಹ ದ್ರವ್ಯರಾಶಿ ಇರ್ಬೋದು ಅದರಲ್ಲಿ. ಆ ದ್ರವ್ಯರಾಶಿ ಯಾವುದು ನಕ್ಷತ್ರ ಸತ್ತು ಹೊರಬಂತೋ ಆ ದ್ರವ್ಯರಾಶಿಯಿಂದ ಹೊಸ ನಕ್ಷತ್ರಗಳು ಉತ್ಪತ್ತಿಯಾಗುತ್ತೆ. ಹೊಸ ನಕ್ಷತ್ರಗಳು ಹುಟ್ಟುತ್ತವೆ. ಹೊಸ ನಕ್ಷತ್ರಗಳು ಹುಟ್ಟಿ ಶಿಶು ನಕ್ಷತ್ರಗಳು ಬರುತ್ತೆ. ಶಿಶು ನಕ್ಷತ್ರ ದೊಡ್ಡದಾಗಿ ಇಟ್ ವಿಲ್ ಬಿಕಮ್ ಎ ರೆಡ್ ಜೈಂಟ್. ಯೌವನವನ್ನು ತಲುಪಿದಾಗ
ಶಿಶು ನಕ್ಷತ್ರ ಕೆಂಪು ದೈತ್ಯ ನಕ್ಷತ್ರವಾಗುತ್ತೆ, ದೊಡ್ಡ ಕೆಂಪು ಬಣ್ಣದ ನಕ್ಷತ್ರವಾಗಿರುತ್ತೆ. ಇಟ್ಸ್ ಎ ರೆಡ್ ಜೈಂಟ್. ನಮ್ಮ ಸೂರ್ಯ ಮೋರ್ ಆರ್ ಲೆಸ್ ಹಿ ಈಸ್ ಎ ರೆಡ್ ಜೈಂಟ್. ನಾವು ಯೌವನದಲ್ಲಿದ್ದಾನೀಗ, ಯೌವನವನ್ನು ಜಸ್ಟ್ ದಾಟಿ ಮಧ್ಯ ವಯಸ್ಸನ್ನು ತಲುಪ್ತಾ ಇದ್ದಾನೆ ಅಂತ ಹೇಳ್ತಾರೆ. 4.5 ಬಿಲಿಯನ್ ವರ್ಷಗಳಾಯಿತು ಸೂರ್ಯ ಹುಟ್ಟಿ. 4.5 ಬಿಲಿಯನ್ ಅಂದರೆ 450 ಕೋಟಿ ವರ್ಷಗಳಾಯಿತು. ಇನ್ನು ಸೂರ್ಯ ಮತ್ತೆ 450 ಕೋಟಿ ವರ್ಷಗಳ ಕಾಲ ಬದುಕ್ತಾನೆ, ಇನ್ನು ಅರ್ಧ ಆಯಸ್ಸಿದೆ ಆತನಿಗೆ. ಈಗ ಮಧ್ಯ ವಯಸ್ಸನ್ನು ತಲುಪ್ತಾ ಇದ್ದಾನೆ ಆತ. ಈಸ್ ಎ ರೆಡ್ ಜೈಂಟ್. ಮುಂದೆ ಏನಾಗುತ್ತೆ ಈ ರೆಡ್ ಜೈಂಟ್ಗೆ? ಇಟ್ ಬಿಕಮ್ಸ್ ಎ ವೈಟ್ ಡ್ವಾರ್ಫ್. ವೈಟ್ ಡ್ವಾರ್ಫ್ ಅಂದರೆ ಅದು ಮಧ್ಯ ವಯಸ್ಸನ್ನು ದಾಟಿದ ಮೇಲೆ ಶ್ವೇತ ಕುಬ್ಜವಾಗಿಬಿಡುತ್ತೆ, ಚಿಕ್ಕ ನಕ್ಷತ್ರವಾಗಿಬಿಡುತ್ತೆ, ಕೆಂಪಗಿದ್ದಿದ್ದು ಬಿಳಿ ನಕ್ಷತ್ರ ಆಗಿಬಿಡುತ್ತೆ. ಇಲ್ಲಿಗೆ ವಯಸ್ಸಾಗ್ತಾ ಇದೆ. ಈ ಬಿಳಿ ನಕ್ಷತ್ರ ಏನಾಗುತ್ತೆ, ವೃದ್ಧಾಪ್ಯವನ್ನು ತಲುಪಿ ಒಂದು ಸಮಯ ಬಂದಾಗ ದೊಡ್ಡ ವಿಸ್ಫೋಟವನ್ನು ಮಾಡಿಬಿಡುತ್ತೆ. ಸೂಪರ್ ನೋವಾ ಅಂತ ಹೇಳ್ತೇವೆ ನಾವು. ವಾಟ್ ಈಸ್ ಸೂಪರ್ ನೋವಾ? ನಕ್ಷತ್ರ ವಿಸ್ಫೋಟಗೊಂಡು ಮರಣವನ್ನು ಹೊಂದುತ್ತಲ್ಲ, ಆ ನಕ್ಷತ್ರದ ಮರಣಾಂತಿಕ ಸ್ಥಿತಿಯನ್ನು ಸೂಪರ್ ನೋವಾ ಅಂತ ಕರೀತಾರೆ. ನಕ್ಷತ್ರ ಒಡೆದು ವಿಸ್ಫೋಟ ಹೊಂದಿ ಎಲ್ಲ ದ್ರವ್ಯರಾಶಿಯನ್ನು ಚೆಲ್ಲುತ್ತೆ. ಆ ದ್ರವ್ಯರಾಶಿಯಿಂದ ಮತ್ತೆ ಹೊಸ ನಕ್ಷತ್ರಗಳು ಹುಟ್ಟುತ್ತವೆ. ಈಗ ನಕ್ಷತ್ರ ಸಹ ಹುಟ್ಟುತ್ತೆ, ಶಿಶುವಾಗಿರುತ್ತೆ, ಯೌವನ ತಲುಪುತ್ತೆ, ಮಧ್ಯ ವಯಸ್ಸು ತಲುಪುತ್ತೆ, ವೃದ್ಧಾಪ್ಯವನ್ನು ಸೇರುತ್ತೆ, ಮರಣವನ್ನು ಹೊಂದುತ್ತೆ. ಮರಣ ಹೊಂದಿದ ಮೇಲೆ ಅದರ ಸತ್ತ ಪದಾರ್ಥದಿಂದ ಮತ್ತೇನಾಗುತ್ತೆ? ಹೊಸ ನಕ್ಷತ್ರ ಹುಟ್ಟುತ್ತೆ. ನಾನು ಇದನ್ನು ಕಾಗಕ್ಕ ಗುಬ್ಬಕ್ಕ ಕತೆ ಥರ ಹೇಳ್ತಿಲ್ಲ, ನಾನು ಹೇಳ್ತಾ ಇರೋದು ವಿಜ್ಞಾನ. ಐ ಆಮ್ ಟಾಕಿಂಗ್ ಯು ಅಬೌಟ್ ದ ಹಾರ್ಡ್ ಕೋರ್ ಸೈನ್ಸ್. ಹಾರ್ಡ್ ಕೋರ್ ಸೈನ್ಸ್. ಇದು ಆವರ್ತನವೇ? ಇದು ಆವರ್ತನವೇ? ಅಂದರೆ ಎಲ್ಲಿ ಆವರ್ತನ ಇಲ್ಲ, ನಮ್ಮ ಶರೀರದ ಒಳಗೂ ಇದೆ. ನಮ್ಮ ಶರೀರವೇ ಆವರ್ತನ. ಈ ನಿಯಮವನ್ನು 2ನೇ ಪ್ರತಿಪಾದನೆಯಲ್ಲಿ ನೀಡ್ತಾ ಇದ್ದಾರೆ ಮೇಡಮ್ ಬ್ಲವಾಟ್ಸ್ಕಿ ಅವರು. ಇದನ್ನು ಆವರ್ತನಗಳ ನಿಯಮ ಅಂತ ಹೇಳ್ತಾರೆ. ಲಾ ಆಫ್ ಪೀರಿಯಾಡಿಸಿಟಿ. ಲಾ ಆಫ್ ಪೀರಿಯಾಡಿಸಿಟಿ. ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ಕೆಲವು ನಿಯಮಗಳಿವೆ. ಆ ನಿಯಮಗಳ ಆಧಾರದ ಮೇಲೆ ಸೀಕ್ರೆಟ್ ಡಾಕ್ಟ್ರಿನ್ ಬರೆದಿರೋದು. ಒಂದು ಕರ್ಮ ನಿಯಮ, ಪುನರ್ಜನ್ಮ ನಿಯಮ, ಸೆಪ್ಟೆನರಿ ಲಾ ಅಂದರೆ ಸಪ್ತ ಸಂಖ್ಯೆಗಳ ನಿಯಮ, ಸಪ್ತ ಶ್ರೇಣಿಗಳ ನಿಯಮ ಅಂತಾರೆ ಅದನ್ನು. ಓಕೆ, ಹಾಗೆ ಈ ನಿಯಮಗಳ ಹಾಗೆ ಇದು ಒಂದು ನಿಯಮ. ಯಾವುದೋ ಆವರ್ತನಗಳ ನಿಯಮ. ಲಾ ಆಫ್ ಪೀರಿಯಾಡಿಸಿಟಿ. ದಟ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಕೆಂಡ್ ಪ್ರಪೋಸಿಷನ್. 2ನೇ ಪ್ರತಿಪಾದನೆ ಹೇಳ್ತಾ ಇರೋಂಥ ನಿಯಮ ಅದು. ನಮ್ಮ ಶರೀರದಲ್ಲೂ ಆವರ್ತನಗಳು ಹೇಗಿದೆ ಅದನ್ನು ನಾನು ಮುಂದಿನ ಒಂದು ತರಗತಿಯ ಹಂತದಲ್ಲಿ ತೆಗೆದುಕೊಳ್ತೇನೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಹೇಗೆ ಆವರ್ತನಗಳು ನಿಯಮ ಅಪ್ಲೈ ಆಗುತ್ತೋ, ನಮ್ಮ ಈ ಪಿಂಡಾಂಡದಲ್ಲೂ ಆವರ್ತನಗಳ ನಿಯಮ ಅಪ್ಲೈ ಆಗುತ್ತೆ. ಯಾಕೆ ಅಂದರೆ ಯತ್ ಬ್ರಹ್ಮಾಂಡೆ ತತ್ ಪಿಂಡಾಂಡೆ. ಆಸ್ ದ ಮ್ಯಾಕ್ರೋಕಾಸ್ ಸೋ ದ ಮೈಕ್ರೋಕಾಸ್ಮ್. ಅಲ್ಲಿ ಏನು ನಡೀತಿದೆಯೋ ಅದೇ ಒಂದು ಕೆಳ ಹಂತದಲ್ಲಿ ಕಡಿಮೆ ಕಾಲದ ಅವಧಿಯಲ್ಲಿ ಇಲ್ಲೂ ನಡೀತಾ ಇದೆ. ಇದನ್ನು ಈ 2ನೇ ಪ್ರತಿಪಾದನೆಯನ್ನು ಮುಂದಿನ ಒಂದು ತರಗತಿಗೆ ಮತ್ತೆ ತೆಗೆದುಕೊಂಡು ಹೋಗೋಣ. ಆಗ ವಿಶ್ವದಿಂದ ನಾವು ಎಲ್ಲಿಗೆ ಇಳಿದಿರ್ತೀವಿ? ಅಖಿಲಾಂಡ ಕೋಟಿ ಬ್ರಹ್ಮಾಂಡದಿಂದ ಎಲ್ಲಿಗೆ ಇಳಿತೀವಿ ನಾವು? ನಮ್ಮ ಪಿಂಡಾಂಡಕ್ಕೆ ಇಳಿತೀವಿ. ಪಿಂಡಾಂಡದಲ್ಲಿ ಹೇಗೆ ಆವರ್ತನಗಳ ನಿಯಮ ಅಪ್ಲೈ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಇಷ್ಟು ಹೇಳ್ತಾ ನಾನು ನಿಮಗೆಲ್ಲರಿಗೂ ಅನಂತಾನಂತ ವಂದನೆಗಳನ್ನು ತಿಳಿಸ್ತಾ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೀನಿ.